ಓ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಭಕ್ತಮಾನಸ ಹಂಸಾಯ ಸಚ್ಚಿದಾನಂದರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಇಂದಿನ ಸತ್ಸಂಗವನ್ನು ಆರಂಭ ಮಾಡ್ತಾ ಇದ್ದೇನೆ. ಗುರುಭಕ್ತರಾದ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇನೆ ಹಾಗೂ ತಮ್ಮೆಲ್ಲರಿಗೂ ಸತ್ಸಂಗಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಶ್ರೀಪಾದವಲ್ಲಭರ ಚರಿತ್ರೆಯನ್ನು ಕೇಳ್ತಾ ಬರ್ತಾ ಇದ್ದೀವಿ. ಹಾಗೆ ನರಸಾವಧಾನಿಗಳ ಒಂದು ವೃತ್ತಾಂತವನ್ನು ಕೇಳಿದ ನಂತರ ಅವರಿಗೆ ಏನೊಂದು ದಾರಿದ್ರ್ಯ ಅನ್ನೋದು ಅವರ ಪಾಪ ಒಂದು ಕರ್ಮ ಫಲದಿಂದ ಹಾಗೂ ಅವರ ಒಂದು ಏನಂತ ಹಠಮಾರಿತನ, ಅವರಿಗೆ ಒಂದು ರೀತಿ ಶ್ರೀಪಾದವಲ್ಲಭರನ್ನ ಎಲ್ಲ ಕಂಡರೂ ಕೂಡ ಅವರು ಒಪ್ಕೊಳ್ಳಕ್ಕೆ ಅವರಿಗೆ ಆಗದೇ ಇರೋಷ್ಟು ಒಂದು ರೀತಿ ಹಠ ಹಾಗೂ ಅಹಂಕಾರದಿಂದ ಅವರು ವಿಪರೀತ ದಾರಿದ್ರ್ಯವನ್ನು ಅನುಭವಿಸ್ಬೇಕಾಗಿ ಬರುತ್ತೆ. ಆ ಕಥೆಯನ್ನೆಲ್ಲ ನಾವು ಕೇಳಿದ್ವಿ. ಹಾಗೆ ನರಸಾವಧಾನಿಗಳ ಒಂದು ದೇವರ ಮನೆಯಲ್ಲಿ ಶ್ರೀಪಾದವಲ್ಲಭರು ಪ್ರತ್ಯಕ್ಷರಾಗಿ ಆ ದಂಪತಿಗಳಿಗೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇರೋದನ್ನು ನಾವು ಕೇಳ್ತಾ ಇದ್ವಿ. ಅಲ್ಲಿ ಆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗೇನೆ ಕಡೆಗೆ ಕೇಳ್ತಾರೆ, ಈ ಸೃಷ್ಟಿ ಅನ್ನೋದು ಹೇಗಾಯಿತು ಅದನ್ನು ವಿವರಣೆ ಮಾಡು ಅಂತ ಶ್ರೀಪಾದವಲ್ಲಭರನ್ನ ಕೇಳ್ಕೊತಾರೆ ಆ ದಂಪತಿಗಳು. ಆಗ ಶ್ರೀಪಾದವಲ್ಲಭರು ಈ ಸೃಷ್ಟಿ ಹೇಗಾಯಿತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಏನು ಹೇಳಬೇಕಂದ್ರೆ, ಶ್ರೀಪಾದವಲ್ಲಭರು ಕೇವಲ 1 ವರ್ಷದ ಮಗು. ಇದನ್ನೆಲ್ಲ ಹೇಳಿದ ಶ್ರೀಪಾದವಲ್ಲಭರು ಆಗ ಅವರಿಗೆ ಕೇವಲ 1 ವರ್ಷವಾಗಿತ್ತು ಅಂತ ಪುಸ್ತಕದಲ್ಲಿ ಹೇಳ್ತಾರೆ. ಈಗ ಕಳೆದ ವಾರ ನಾವು ಸ್ವಲ್ಪ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಒಂಚೂರು ನೋಡಿದ್ವಿ. ಅದನ್ನು ಮುಂದುವರ್ಸೋಣ ಅಂತ ಅನ್ಕೋತೀನಿ. ಬಹುಶಃ ಅದು ಮತ್ತೆ ರಿಪೀಟ್ ಮಾಡೋ ಅಗತ್ಯ ಇಲ್ಲ ಅಂತ ಅನ್ಕೋತೀನಿ. ಅಲ್ಲಿಂದ ಮುಂದುವರೆದ ಭಾಗವನ್ನು ನಾನು ಹೇಳ್ತಾ ಹೋಗ್ತೇನೆ. ಒಂದು ನಿಮಿಷ. ಇದನ್ನೆಲ್ಲ ನಾವು ನೋಡಿದ್ವಿ ಕಳೆದ ವಾರ. ಬ್ರಹ್ಮಾಂಡಗಳು ಹೇಗೆ ಅನಂತದಲ್ಲಿ ತೇಲ್ತಾ ಇತ್ತು ಅಂತ ಹೇಳ್ಬಿಟ್ಟು, ಇದು ಕಾರಣ ಸಮುದ್ರ, ಇದೆಲ್ಲ ನೋಡಿದ್ವಿ. ಹಾಗೆ ಒಮ್ಮೆ ಜ್ಞಾಪಿಸ್ಕೊಳ್ಳೋಣ. ಹಾಗೇನೆ ಇದನ್ನೆಲ್ಲ ಕಳೆದ ವಾರನೇ ನಾವು ನೋಡಾಗಿದೆ. ಹೇಗೆ ಈ ಬ್ರಹ್ಮಾಂಡದ ಒಳಗೆ ಒಂದು ಪರಮಾತ್ಮ ಒಂದು ತೇಜಸ್ಸಿನ ರೂಪದಲ್ಲಿ ಅವನು ಪ್ರವೇಶ ಆದ. ಅವನನ್ನು ಹಿರಣ್ಯಗರ್ಭ ಅಂತ ಕರೆದ್ರು. ವೇದಗಳಲ್ಲಿ ಹಿರಣ್ಯಗರ್ಭ, ಸೂರ್ಯ, ಸವಿತಾ ಅಂತ ಆ ಪರಮಾತ್ಮನ ತೇಜಸ್ಸು ಅಂದರೆ ಆ ಬ್ರಹ್ಮಾಂಡದ ಒಂದು ಆತ್ಮರೂಪ ಅಂತ ಹೇಳ್ಬೋದು. ಅವನು ಪ್ರವೇಶ ಆದ ಅದರೊಳಗಡೆ ಒಂದು ಚೈತನ್ಯ ಪ್ರವೇಶ ಆಯಿತು. ಅದಕ್ಕೆ ಮುಂಚೆ ಅದು ಪೂರ್ಣ ಕತ್ತಲಾಗಿತ್ತು ಅಂತ ಬರೀತಾರೆ. ಅದನ್ನೆಲ್ಲ ನಾವು ಕಳೆದ ವಾರ ಇದನ್ನೆಲ್ಲ ನಾವು ನೋಡಿದ್ವಿ. ಹಾಗೆ ಅವನ ನಾಭಿಯಿಂದ ಒಂದು ಕಮಲವು ಹೊರಟಿತು. ನಾಭಿ ಕಮಲದಿಂದ ಆ ಮೇಲ್ಭಾಗದಲ್ಲಿ ಆ ಕಮಲದ ಮೇಲೆ ಆ ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು ಅಂತ ಹೇಳ್ಬಿಟ್ಟು ಬರೀತಾರೆ. ಇದು ಒಂದು ಬ್ರಹ್ಮಾಂಡದಳು ಅನೇಕ ಬ್ರಹ್ಮಾಂಡಗಳು ನಾವು ಕಳೆದ ಚಿತ್ರದಲ್ಲೇ ನೋಡಿದಂಥ ಅನಂತದಲ್ಲಿ ತೇಲಿದ್ವು. ಆ ಪ್ರತಿಯೊಂದು ಬ್ರಹ್ಮಾಂಡದೊಳಗೂ ಅವನ ಒಂದು ಚೈತನ್ಯ ಪ್ರವೇಶ ಆಯಿತು. ಹಾಗೂ ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆನೂ ಕೂಡ ಅಲ್ಲಿ ಒಂದು ಚತುರ್ಮುಖ ಬ್ರಹ್ಮ, ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಒಬ್ಬ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತರು ಇರ್ತಾರೆ ಅನ್ನೋದನ್ನ ಬರೀತಾರೆ. ಹಾಗೆ ನಾವು ಈ ಹಿರಣ್ಯಗರ್ಭದ ಬಗ್ಗೆ ಎಲ್ಲ ನೋಡಿದ್ವಿ. ಹಾಗೆ ಈ ನಮ್ಮ ಭೂಗೋಳ ಅನ್ನೋದು ಮೊದಲು ವರಾಹನಿಂದ ಮಹಾಭೂಮಿ ಅನ್ನೋದು ಬೇರೆ, ಭೂಗೋಳ ಅನ್ನೋದು ಬೇರೆ ಅಂತ ಶ್ರೀಪಾದವಲ್ಲಭರು ಹೇಳ್ತಾರೆ. ಅಂದರೆ ಈಗ ಭೂಗೋಳ ಅನ್ನೋದು ನಾವು ವಾಸಿಸುವಂತಹ
ಏನು ನಾವು ಭೂಮಿ ಅಂತ ಕರಿತೀವಿ, ಇದಕ್ಕೆ ಭೂಗೋಳ ಅಂತಾರೆ. ಆದರೆ ಮಹಾಭೂಮಿ ಅನ್ನೋದು ಬೇರೆ ಇದೆ. ಎಲ್ಲಿ ಸಪ್ತ ಸಾಗರಗಳು ಸಪ್ತ ದ್ವೀಪಗಳು ಇದೆಯೋ ಅದು ಮಹಾಭೂಮಿ ಅಂತ ಅದನ್ನು ಕರೀತಾರೆ ಅಂತ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಈ ಭೂಗೋಳ ಹೆಂಗೆ ಬಂತು ಅಂದರೆ ಆ ಮಹಾಭೂಮಿಯ ಒಂದು ಭಾಗವನ್ನೇ ಪ್ರಭುವು ಅಂದರೆ ಪರಮಾತ್ಮ ವರಾಹ ರೂಪದಲ್ಲಿ ಎತ್ತುಕೊಂಡು ಬಂದು ಒಂದು ಪುಷ್ಕರ ಪರ್ಣ ಅಂದರೆ ಒಂದು ಕಮಲದ ದಳದಂತೆ ಕಾಣುತ್ತಿದ್ದ ಒಂದು ಪರ್ಣದ ಮೇಲೆ ಇಟ್ಟ ಅಂತ ಹೇಳಿಬಿಟ್ಟು ಅದು ಹೇಳಿದ ವಿವರಣೆ ಕಳೆದ ವಾರ. ಹಾಗೆಯೇ ಈ ವರಾಹ ಅವತಾರ ಅನ್ನೋದಾಗಿದ್ದು ಮತ್ತೆ ಆ ವರಾಹ ಅವತಾರದಲ್ಲಿ ಆ ಹಿರಣ್ಯಾಕ್ಷ ಭೂಮಿಯನ್ನು ಸಮುದ್ರದೊಳಗಡೆ ಊತಿಟ್ಟಿದ್ದ ಅಂತೆಲ್ಲ ಏನು ಬರುತ್ತೆ ಆ ಗರ್ಭೋದಕ ಸಮುದ್ರ, ಅದರ ಬಗ್ಗೆ ಎಲ್ಲ ವಿವರಣೆ ನೋಡಿದ್ವಿ. ಅದು ಅದನ್ನು ಮೇಲೆ ಎತ್ತಿಕೊಂಡು ಬಂದ ಆ ವರಾಹ ಅವತಾರದಲ್ಲಿ ಅದು ಎತ್ಕೊಂಡು ಬಂದಿದ್ದು ನಮ್ಮ ಭೂಗೋಳ ಅಂತ ಭಾಳ ನಾವು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಶ್ರೀಪಾದ ವಲ್ಲಭರ ಒಂದು ಚರಿತ್ರೆಯಲ್ಲಿ ಬರುವ ಹಾಗೆ ಭಾಗವತದಲ್ಲಿ ಕೂಡ ಬರುತ್ತೆ. ಅದು ಮಹಾಭೂಮಿ, ಅವನು ಮಹಾಭೂಮಿಯನ್ನು ಎತ್ಕೊಂಡ್ಬಂದ ಅಂದರೆ ಶ್ರೀಪಾದ ವಲ್ಲಭರು ಹೇಳ್ತಾರೆ ವರಾಹ ಅವತಾರ ಆಗಲಿ ಅಥವಾ ನರಸಿಂಹ ಅವತಾರವಾಗಲಿ ಭೂಮಿ ಹಿಡಿಸೋಷ್ಟು ಚಿಕ್ಕ ಅವತಾರಗಳಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಮಹಾಭೂಮಿಯನ್ನೇ ಆ ಗರ್ಭೋದಕದಿಂದ ಮೇಲೆ ಎತ್ತದ ಅಂತ ವರಾಹ ಅವತಾರದಲ್ಲಿ ಅಂತ ಹೇಳ್ಬಿಟ್ಟು ಬರುತ್ತೆ. ಇದು ಈ ಶ್ರೀಪಾದ ವಲ್ಲಭರು ಇದರಲ್ಲಿ ಬಂದಿದೆ, ಚರಿತ್ರೆಯಲ್ಲಿ ಕೂಡ ಬಂದಿದೆ. ಹಾಗೆ ಇಲ್ಲಿ ಈ ಚಿತ್ರದಲ್ಲಿ ಅಷ್ಟು ಸರಿ ಇಲ್ಲ, ನನಗೆ ಸಿಕ್ಕಿದ ಚಿತ್ರ ಹಾಕಿದ್ದೀನಿ. ಆದರೆ ಇದು ಒಂದು ಕೋರೆ ಇದೆ ಅಂತ ಹೇಳ್ಬಿಟ್ಟು ಬರೀತಾರೆ, ವರಾಹನಿಗೆ ಒಂದು ಕೋರೆಯಲ್ಲಿ ಒಂದು ಕೋರೆ ಇದೆ ಅಂತ. ಅದು ಹಂದಿ ಅಲ್ಲ ಅಂತ ಕೂಡ ಹೇಳ್ತಾರೆ ಶ್ರೀಪಾದ ವಲ್ಲಭರು. ವರಾಹ ಅವತಾರ ಅಂದರೆ ಅದು ಹಂದಿ ಅಲ್ಲ, ಅದು ಖಡ್ಗ ಮೃಗ ಅಂತ ಹೇಳಿದ್ದಾರೆ ಶ್ರೀಪಾದ ವಲ್ಲಭರು. ಹಾಗೆ ನಾವು ಇದೆಲ್ಲ ಸಂಕಲ್ಪದಲ್ಲಿ ಏನು ಬರುತ್ತೆ, ಶ್ವೇತ ವರಾಹ ಕಲ್ಪ ಅವತ್ತಿಂದ ಶುರುವಾಯಿತು, ಯಾವತ್ತೆತ್ತಿದ್ನೋ ಅವತ್ತಿಂದ ಶುರುವಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾ ಮನ್ವಂತರ ಅದ್ರ ಬಗ್ಗೆ ಎಲ್ಲ ಕೆಲವು ವಿಚಾರಗಳನ್ನು ಕಳೆದ ವಾರ ನಾವು ನೋಡಿದ್ವಿ. ಈಗ ಈ ಭೂಮಂಡಲ ಅಂದರೆ ಈಗ ನಮ್ಮ ಇದು ಒಂದು ಏನು ಬ್ರಹ್ಮಾಂಡ ಅಂತ ಏನು ಹೇಳ್ತೀವಲ್ಲ, ಇದೊಂದು ಅಂಡದ ಒಂದು ಸುಮ್ಮನೆ ಒಂದು ಚಿತ್ರಣ ಇಲ್ಲಿದೆ. ಇದು ಹೇಗಿದೆ ಅಂತ ನಾವು ನೋಡೋಣ, ಆ ಮಹಾಭೂಮಿ ಬಗ್ಗೆ ನೋಡೋಣ ಅಂತ ಕಳೆದ ವಾರ ನಾನು ಹೇಳಿದ್ದೆ. ಅಲ್ಲಿಂದ ಈಗ ಮುಂದುವರಿಸ್ತಾ ಇದ್ದೇನೆ. ಈಗ ಈ ಪ್ರತಿಯೊಂದು ಬ್ರಹ್ಮಾಂಡವೂ ಕೂಡ ಒಂದಷ್ಟು ಹೊರಗಡೆ ಆವರಣಗಳಿದೆ ಅದಕ್ಕೆ. ಅಂದರೆ ಅಲ್ಲಿ ಆವರಣಗಳು ಹೇಗೆ ಅಂತ ಅಂದರೆ ಆ ಮೂಲ ಪ್ರಕೃತಿಯ ಒಂದು ಆವರಣ, ಅದಾದಮೇಲೆ ಮಹತ್ತತ್ವ ಅಂತ ಅಂದರೆ ಏನು ಮಹಾಬುದ್ಧಿ ಅಂತ ಹೇಳ್ಬೋದು, ಅದು ಒಂದು. ಅದಾದಮೇಲೆ ನಾವೇನು ಈಗೋ ಅಂತ ಹೇಳ್ತೀವಿ ಅಂದರೆ ಅಹಂಕಾರ ಅಂತ, ಅದಾದಮೇಲೆ ಪಂಚಭೂತಗಳು ಬರುತ್ತೆ. ಈ ರೀತಿ ಆವರಣಗಳಿಂದ ಪ್ರತಿಯೊಂದು ಬ್ರಹ್ಮಾಂಡ, ಅದೆಷ್ಟೋ ಬ್ರಹ್ಮಾಂಡ ತೇಲ್ತಿದ್ವಲ್ಲ, ಆ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ಈ ರೀತಿಯಾದ ಒಂದು ಪಂಚಭೂತಗಳ ಒಂದು ಆವರಣ ದಿಂದ ಅದು ಕೂಡಿದೆ ಅಂತ ಹೇಳ್ಬಿಟ್ಟು. ನಂತರ ನಾವು ಈ ಗರ್ಭೋದಕ ಅಂತ ಏನು ನೋಡಿದ್ವಿ, ಅಲ್ಲಿ ಆ ಪರಮಾತ್ಮ ಏನು ಮಲಗಿರ್ತಾನೆ ಅಂತ ನಾವು ಒಂದು ಕಲ್ಪನೆ, ಅದು ಆ ರೀತಿ ಮಾಡ್ಕೊಂಡ್ವಿ. ಅಲ್ಲಿಂದ ಅವನ ನಾಭಿ ಕಮಲದಿಂದ ಏನು ಹೊರಡ್ತು ಮೇಲೆ ಆ ಒಂದು ಕಮಲ, ಆ ಕಮಲದ ಮೇಲೆ ಅಲ್ಲಿ ಬ್ರಹ್ಮ ಏನು ಚತುರ್ಮುಖ ಬ್ರಹ್ಮನ ಸೃಷ್ಟಿಯಾಯಿತು. ಹಾಗೆ ಆ ನಾಭಿ ಕಮಲದಿಂದ ಏನು ಹೊರಡ್ತೋ ಆ ಒಂದು ಕಮಲದ ಒಂದು ಏನು ಹೇಳ್ಬೋದು ಅದನ್ನ ಸ್ಟೆಮ್ಮು, ದಂಟು ಅಂತ ಏನು ಹೇಳ್ಬೋದು, ಅದು ಅದು ಸೆಂಟರ್ ಆಫ್ ದ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ. ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಹಾಗೆ ಆ ಸೆಂಟರನ್ನು ಮೇರು ಅಂತ ಕರೆದ್ರು. ಅಂದರೆ ಮೇರು ಅಥವಾ ಸುಮೇರು ಅಥವಾ ಮಹಾಮೇರು ಅಂತೆಲ್ಲ ನಮ್ಗೆ ಕೇಳಿದ್ದೀವಿ. ಆ ಮೇರು ಅಂತ ಕರೆದ್ರು, ಆ ಮೇರು ಪರ್ವತ ಅಂತ ಹೇಳಿದ್ರು ಆ ಮಧ್ಯವನ್ನು. ಅದು ಆ ಮಧ್ಯ, ಅದು ಎಲ್ಲ ಇಡೀ ಬ್ರಹ್ಮಾಂಡಕ್ಕೆ ಮಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆ ಮೇರು ಅನ್ನೋದು. ಈಗ ಇದರಲ್ಲಿ 14 ಲೋಕಗಳನ್ನು ಹೇಳ್ತಾರೆ ಬ್ರಹ್ಮಾಂಡದ, ಒಂದೊಂದು ಬ್ರಹ್ಮಾಂಡದಲ್ಲಿ ಕೂಡ 14 ಲೋಕಗಳು. ಅಂದರೆ ಮಧ್ಯದಲ್ಲಿ ಇರೋದು ಈ ಮಹಾಭೂಮಿ. ಇಲ್ಲಿ ನಾವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ಈ ಒಂದು ರೀತಿ ಸರ್ಕಲ್ ಥರ ಏನು ನೋಡ್ತಾ ಇದ್ದೀವಲ್ಲ, ಅದು ಮಹಾಭೂಮಿ ಅಂತ ಹೇಳ್ತಾರೆ. ಮಧ್ಯದಲ್ಲಿದೆ ಮಹಾಭೂಮಿ. ಆ ಮಹಾಭೂಮಿಯ ಕೆಳಗಡೆ ಪಾತಾಳಗಳಿದೆ. ಆ ಮಹಾಭೂಮಿಯ ಮೇಲ್ಭಾಗಕ್ಕೆ ಹೋಗ್ತಾ ಬರೋದೇನೆಂದರೆ ಈಗೆಲ್ಲ ಬೇರೆ ಊರ್ಧ್ವ ಲೋಕಗಳು, ಅಂದರೆ ಈ ಸೂರ್ಯಲೋಕ, ಚಂದ್ರಲೋಕ, ಈ ಏನು ಸಪ್ತರ್ಷಿಗಳ ಲೋಕ, ಹಾಗೆ ಸ್ವರ್ಗ,
ಆಮೇಲೆ ತಪೋಲೋಕ, ಸತ್ಯಲೋಕ ಅಂದರೆ ಬ್ರಹ್ಮನ ಒಂದು ನಿವಾಸ ಅಂತ ಹೇಳ್ತಾರೆ. ಅದ್ರವರೆಗೂ ಆ ಮೇರುವಿನ ರೇಖೆಯಲ್ಲಿ, ಮೇರು ಪರ್ವತದ ರೇಖೆಯಲ್ಲಿ ಮೇಲ್ಗಡೆ ಹೇಳ್ತಾರೆ. ಆ ಮೇರು ಪರ್ವತದ ಒಂದು ಬುಡ ಅನ್ನೋದೇನಿದೆ, ಅದು ಬುಡ ಮಹಾಭೂಮಿಯ ಮಧ್ಯದಲ್ಲಿ ಬರುತ್ತೆ. ಹಾಗೆ ಅದರ ಕೆಳಗಡೆನೂ ಹೋಗ್ಬಿಟ್ಟು ಅದು ಪಾತಾಳದವರೆಗೂ ಆ ಮೇರು ಅನ್ನೋದು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಆ ಮೇರುವಿನ ಬಗ್ಗೆನೇ ಸಾಕಷ್ಟು ವಿಚಾರಗಳು ಬರುತ್ತೆ. ಸಾಕಷ್ಟು ಕಡೆ ಈ ಮೇರುವಿನ ಹೆಸರನ್ನು ನಾವು ಕೇಳಿದ್ದೀವಿ. ಭಾಳಷ್ಟು ಕಡೆ ಬರುತ್ತೆ ಮೇರು ಅನ್ನೋದು. ಇದು ಏನೇನು ಬ್ರಹ್ಮಾಂಡದಲ್ಲಿ ಇದೆಯೋ ಎಲ್ಲ ಪಿಂಡಾಂಡದಲ್ಲಿ ಇದೆ ಅಂತ ನಮಗೇನು ಹೇಳ್ತಾರೆ. ಮೈಕ್ರೋಕಾಸಮ್ ಅಂತ, ಮ್ಯಾಕ್ರೋಕಾಸಮ್ ಅಂತ ಎಲ್ಲ ಹೇಳ್ತಾರಲ್ಲ, ಅದು ಸೇಮು ಅಂತ ಅದೇ ಇದೆ. ಈಗ ನಮ್ಮಲ್ಲೂ ಕೂಡ ಆ ಮೇರು ಅನ್ನೋದು ಅಂದರೆ ಮೇರುದಂಡ ಇದೆ ಅಂತ ಹೇಳ್ಬಿಟ್ಟು ಹೇಗೆ ಇಲ್ಲಿದೆಯೋ ಹಾಗಾಗೆ ಪ್ರತಿಯೊಂದು ಒಂದು ಜೀವಿ ಅಥವಾ ಮನುಷ್ಯ ಅಂತಲೇ ಹೇಳ್ಬೋದು, ಒಂದು ಮನುಷ್ಯನೊಳಗಡೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ಈ ಮಧ್ಯದಲ್ಲಿರುವ ಆ ಮಹಾಭೂಮಿ ಹೇಗಿದೆ ಅಂತಂದರೆ, ಈಗ ನಮ್ಮ ಭೂಗೋಳ, ನಾವಿರುವ ಭೂಗೋಳ ಪೂರ್ತಿ ದುಂಡಗಿದೆ ಅಂತ ನಮಗೆ ಗೊತ್ತಿದೆ. ಆದರೆ ಈ ಮಹಾಭೂಮಿ ಅನ್ನೋದು ಒಂದು ನಿಂಬೆಹಣ್ಣನ್ನು ಅರ್ಧ ಕತ್ತರಿಸಿದ್ರೆ ಹೇಗಿರುತ್ತೋ ಹಾಗೆ, ಅಂದರೆ ಕೆಳಗಡೆ ಅದು ಗುಂಡಾಗಿ ಇದೆ, ಮೇಲ್ಭಾಗದಲ್ಲಿ ಚಪ್ಪಟೆ ಆಗಿದೆ, ಪ್ರಸ್ಥಭೂಮಿ ಆಗಿದೆ ಅಂತ ಹೇಳಿದ್ದಾರೆ ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲಿ. ಈ ಒಂದು ಮಹಾಭೂಮಿ ಒಂದು ಎಷ್ಟು ವ್ಯಾಪಿಸಿದೆ ಅಂದರೆ, ಅದು ವ್ಯಾಪಕತ್ವ ಹೇಗಿದೆ ಅಂದರೆ, ಅದು ಪೂರ್ತಿ ಬ್ರಹ್ಮಾಂಡದ ಈ ಭಾಗದಿಂದ, ಒಂದು ಭಾಗದಿಂದ ಇನ್ನೊಂದು ಭಾಗದವರೆಗೂ ಅದು ವ್ಯಾಪಿಸಿದೆ. ಅದರ ವಿಸ್ತೀರ್ಣ ಎಷ್ಟು ಅಂತೆಲ್ಲ ಬರೆದಿದ್ದಾರೆ, ಎಷ್ಟು ಯೋಜನೆಗಳ ವಿಸ್ತೀರ್ಣ ಇದೆ ಅಂತ ಎಲ್ಲದರದ್ದು ವಿಸ್ತೀರ್ಣ ಎಲ್ಲ ಬರೆದಿದ್ದಾರೆ. ಆದರೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅದು ನಮಗೆ ಹೇಳಿದ್ರು ಕೂಡ ನೆನಪಲ್ಲಿ ಜಾಸ್ತಿ ಉಳಿಯಲ್ಲ. ಹಾಗೆಯೇ ಅದು ಒಂದು ಸುಮ್ಮನೆ ಅದರ ಒಂದು ಅಂದಾಜು ತಿಳ್ಕೊಳ್ಳೋಕ್ಕೆ, ಅದು ತುಂಬ ದೊಡ್ಡದು ಅಂತ ನಾವು ಅಂದಾಜು ಮಾಡ್ಕೊಳ್ಳೋಕ್ಕೆ ಆಗುತ್ತೆ, ಮಾಡ್ಕೋಬೋದೇ ಹೊರತು ಅದರಿಂದ ಆ ಇನ್ಫಾರ್ಮೇಷನ್ನಿಂದ ನಮಗೆ ಮತ್ತಿನ್ನೇನು ಜಾಸ್ತಿ ಅದು ನೆನಪಲ್ಲಿ ಕೂಡ ಉಳಿಯಲ್ಲ. ಯಾಕೆಂದರೆ ಎಲ್ಲದ್ರದ್ದು ಯೋಜನೆಗಳು, ಎಷ್ಟು ಯೋಜನಾ ವಿಸ್ತೀರ್ಣ ಅದರೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದು ಅನಾವಶ್ಯಕ ಕೂಡ ಅಂತ ಅನ್ಸುತ್ತೆ. ಆದ್ದರಿಂದ ಅದನ್ನು ನಾನು ಹೆಚ್ಚಿಗೆ ವಿಸ್ತೀರ್ಣಗಳನ್ನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಈ ಮಹಾಭೂಮಿಯ ಇದೇನಿದೆ ಪ್ರಸ್ಥಭೂಮಿ, ಇಲ್ಲಿ ಇದು ಮಧ್ಯದಲ್ಲಿ ಮೇರು, ಹಾಗೆ ಸುತ್ತಲೂ ಒಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ವೃತ್ತಾಕಾರವಾಗಿ ಸಪ್ತ ಸಮುದ್ರಗಳು ಹಾಗೂ ದ್ವೀಪಗಳು, ಅಂದರೆ ಒಂದು ದ್ವೀಪ, ನಂತರ ಸಮುದ್ರ, ಮತ್ತೊಂದು ದ್ವೀಪ, ಮತ್ತೆ ಸಮುದ್ರದ ಒಂದು ಆವರಣಗಳು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಮಹಾಭೂಮಿಯನ್ನೇ ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ನಾವು, ಇದು ಸುಮ್ಮನೆ ಸುಮ್ಮನೆ ನಮಗೆ ಒಂದು ಊಹೆಗೋಸ್ಕರ ಒಂದು AI ಸಹಾಯದಿಂದ ತೆಗೆದಿರೋ ಒಂದು ಚಿತ್ರ ಅಷ್ಟೇ. ಆದರೆ ಇದು ಹೀಗೆ ಅಂತ ಹೇಳ್ಬಿಟ್ಟು ಏನಿಲ್ಲ. ಇದರಲ್ಲೂ ಕೂಡ ಏನೋ ಒಂದು ವಿವರಣೆ ಬರುತ್ತೋ ಆ ವಿವರಣೆಗೆ ಸರಿಯಾಗಿ ಸಂಪೂರ್ಣ ಪೂರಕವಾಗಿ ಇಲ್ಲ ಇದು ಚಿತ್ರ, ನಾನು ಈಗಲೇ ಹೇಳ್ಬಿಡ್ತೀನಿ. ಅದರಿಂದ ಇದು ಯಾರು ಇದು ಸುಮ್ಮನೆ ಒಂದು ನಮ್ಮ ಪರಿಕಲ್ಪನೆಯಲ್ಲಿ ಒಂಚೂರಾರು ಬರಲಿ ಅನ್ನೋದಕ್ಕೋಸ್ಕರ ಮಾಡಿರೋವಂಥ ಒಂದು ಚಿತ್ರ ಅಷ್ಟೇ. ಈ ಮಧ್ಯದಲ್ಲಿ ನಾವು ಕಾಣಿಸ್ತಾ ಇರೋದು ಒಂದು ಏನೋ ಹೊರಟಿದೆ, ಇದು ಪರ್ವತ, ಇದು ಬಂಗಾರದ ಒಂದು ಸುವರ್ಣಮಯವಾದ ಒಂದು ಪರ್ವತ ಅಂತ ಹೇಳ್ತಾರೆ, ಮೇರು ಅಂತ. ಇದು ಮಹಾಭೂಮಿ ನೋಡಿ, ಸುತ್ತಲೂ ಈ ಒಂದು ಸರ್ಕಲ್ ಥರ ಏನು ಕಾಣಿಸ್ತಾ ಇದೆ. ಇಲ್ಲಿ ಮಧ್ಯದಲ್ಲಿ ಮೇರುವಿನ ಕೆಳಗಡೆ ಕಾಣಿಸ್ತಾ ಇರೋ ಮೊದಲನೇ ಒಂದು ಭೂಭಾಗ ಇದೆಯಲ್ಲ, ಇದು ಜಂಬೂದ್ವೀಪ ಅಂತ ಹೇಳ್ತಾರೆ. ನಮಗೆ ಇದರಲ್ಲೆಲ್ಲ ನಾವು ಹೇಳ್ತೀವಿ ಸಂಕಲ್ಪದಲ್ಲಿ ಜಂಬೂದ್ವೀಪೆ ಭರತಖಂಡೆ, ಭರತವರ್ಷೆ ಅಂತೆಲ್ಲ ಹೇಳ್ತೀವಿ. ಆದರೆ ನಾವು ವಾಸವಾಗಿರೋದು ಇಲ್ಲಿ ಅಲ್ಲ ಅಂತ ಹೇಳ್ಬಿಟ್ಟು ಶ್ರೀಪಾದ ವಲ್ಲಭರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ನಾವು ವಾಸವಾಗಿರುವ ಭೂಗೋಳದಲ್ಲೂ ಕೂಡ ಜಂಬೂದ್ವೀಪ ಅನ್ನೋದು ಇದೆ, ಇದು ಮಹಾಭೂಮಿ. ಆದರೆ ಇಲ್ಲಿ ಇದರದೇ ಇಲ್ಲಿಯ ಜಂಬೂದ್ವೀಪದ ಇಲ್ಲಿಂದನೇ ತಗೊಂಡು ಹೋಗಿರೋ ಒಂದು ಭಾಗ, ಅದು ವರಾಹ ರೂಪದಲ್ಲಿ ಪರಮಾತ್ಮ ತಗೊಂಡಿಟ್ಟ ಅಂತ ಏನು ಮುಂಚೆ ಬಂತಲ್ಲ, ಅದರಿಂದ ಇಲ್ಲಿಂದನೇ ತಗೊಂಡೋಗಿರೋ ಒಂದು ಭಾಗ ಅದು ನಮ್ಮ ಭೂಗೋಳ, ನಾವಿರೋ ಜಾಗ. ಇಲ್ಲೂ ಕೂಡ ಜಂಬೂದ್ವೀಪ ಅನ್ನೋದಿದೆ. ಅದಕ್ಕೆ ನಾವು ಒಂದು ಸಂಕಲ್ಪದಲ್ಲಿ ಜಂಬೂದ್ವೀಪೆ ಅಂತ ಹೇಳ್ತೀವಿ. ಕಳೆದ ಬಾರಿ ನೋಡಿದ್ವಿ ಶ್ವೇತವರಾಹ ಕಲ್ಪೆ, ವೈವಸ್ವತ ಮನ್ವಂತರೆ, ಕಲಿಯುಗೆ ಅಂತೆಲ್ಲ ಬಂತಲ್ಲ, ಹಾಗೆ ಜಂಬೂದ್ವೀಪ ಅಂತ ಕೂಡ ಬರುತ್ತಲ್ಲ. ಈ ಜಂಬೂದ್ವೀಪದ ವಿವರಣೆನೇ ಬಹಳಷ್ಟು ಇದೆ, ಅದನ್ನು ನೋಡ್ತಾ ಹೋಗೋಣ. ಆದರೆ
ಇದು ಏನು ಜಂಬೂ ದ್ವೀಪ ಅನ್ನೋದು ಇದೆ, ಇದು ಎಷ್ಟು ವಿಸ್ತೀರ್ಣ ಇದೆ, ಇದು ಕೂಡ ಇದರಲ್ಲಿ ಎಷ್ಟು ಭಾಗಗಳಿದೆ, ಯಾರ್ಯಾರು ವಾಸ ಮಾಡ್ತಾರೆ ಎಲ್ಲ ಕೊಟ್ಟಿದ್ದಾರೆ. ನಂತರ ಇದ್ರ ಸುತ್ತಲೂ ಒಂದು ಉಪ್ಪಿನ ಸಮುದ್ರ ಅಂದರೆ ಲವಣ ಸಮುದ್ರ ಅಂತ ಹೇಳ್ತಾರೆ. ಇದು ಮೊದಲನೇ ದ್ವೀಪ ಮೇರುವಿನ ಕೆಳಗ ಭಾಗದಲ್ಲಿ, ಮೇರುವಿನ ಸುತ್ತಲೂ ಇರೋದು, ಕೆಳಭಾಗದ ಸುತ್ತಲೂ ಇರೋದು ಜಂಬೂ ದ್ವೀಪ. ಅದರ ಸುತ್ತಲೂ ಇರೋದು ಸಾಲ್ಟ್ ವಾಟರ್ ಸಿ ಅಂದರೆ ಲವಣ ಸಮುದ್ರ ಇದೆ. ನಂತರ ಮತ್ತೆ ಇನ್ನೊಂದು ದ್ವೀಪ ಬರುತ್ತೆ. ಇನ್ನೊಂದು ದ್ವೀಪ ನಂತರ ಅದರ ಸುತ್ತಲೂ ಇರೋದು ಇಕ್ಷುರಸ ಅಂತ ಹೇಳ್ತಾರೆ, ಅಂದರೆ ಕಬ್ಬಿನ ಹಾಲಿನ ಸಮುದ್ರ ಅಂತ ಹೇಳ್ತಾರೆ. ಮತ್ತೊಂದು ದ್ವೀಪ ಬರುತ್ತೆ ಅದ್ರ ಸುತ್ತಲೂ, ಮತ್ತು ಅದ್ರ ಸುತ್ತಲೂ ಒಂದು ಏನದು ತುಪ್ಪದ ಸಮುದ್ರ, ಅದ್ರ ಸುತ್ತಲೂ ಮತ್ತೆ ಒಂದು ದ್ವೀಪ ಬರುತ್ತೆ, ಅದ್ರ ಸುತ್ತಲೂ ಮತ್ತೆ ಇರೋದು ಮೊಸರು. ನಂತರ ಮತ್ತೊಂದು ದ್ವೀಪ, ನಂತರ ಅದ್ರ ಸುತ್ತಲೂ ಇರೋದು ಹಾಲು. ಮತ್ತೊಂದು ದ್ವೀಪ, ಅದ್ರ ಸುತ್ತಲೂ ಇರೋದು ನೀರು, ಕ್ಲಿಯರ್ ವಾಟರ್, ಶುದ್ಧ ಜಲ, ಸ್ವೀಟ್ ವಾಟರ್ ಅಂತ ಕೂಡ ಹೇಳ್ತಾರೆ. ಅಂದರೆ ಈಗ ಸಪ್ತ ಸಮುದ್ರಗಳು ಏನು ಲವಣ ಸಮುದ್ರ, ಇಕ್ಷುರಸ, ಸುರ ಸಮುದ್ರ ಅಂತಲೂ ಇದೆ, ಅದನ್ನೊಂದು ಹೇಳೋದು ಮತ್ತೆ. ಸುರ ಸಮುದ್ರ ಅಂದರೆ ಈ ಏನು ಡಿವೈನ್ ನೆಕ್ಟರ್ ಅಂತ ಹೇಳ್ತಾರಲ್ಲ, ಒಂದು ಅದನ್ನು ಸುರ ಸಮುದ್ರ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟು ತುಪ್ಪ, ಮೊಸರು, ಹಾಲು ಮತ್ತು ನೀರು ಅಂತ. ಕೊನೆಗೆ ಬರೋದು ಶುದ್ಧ ಜಲ, ಶುದ್ಧ ನೀರು ಅಂದರೆ ತಿಳಿಯಾದ ಸಿಹಿಯಾದ ನೀರು ಅಂತ, ಶುದ್ಧವಾದ ಜಲ ಸಮುದ್ರ ಅಂತ ಕೊನೆಯದು ಅಂತ ಹೇಳ್ತಾರೆ, ಸಪ್ತ ಸಮುದ್ರ. ಅದು ಎಲ್ಲ ಮುಗಿದ ಮೇಲೆ ಕೊನೆಗೆ ಒಂದು ಲಾಸ್ಟಿಗೆ ಒಂದು ಬಂಗಾರದ ವರ್ಣದ ಒಂದು ಪ್ಯಾಚ್ ಆಫ್ ಲ್ಯಾಂಡ್ ಕಾಣಿಸತ್ತೆ, ಒಂದು ಭೂಮಿ ಸುತ್ತಲೂ ಅದು ಬಂಗಾರದ ವರ್ಣದಲ್ಲಿದೆ ಅಂತ ಹೇಳ್ತಾನೆ. ನೆಕ್ಸ್ಟು ಅದಾದಮೇಲೆ ಒಂದು ಪರ್ವತ ಅಂತ ಹೇಳ್ತಾರೆ, ಅದನ್ನು ಲೋಕಾಲೋಕ ಪರ್ವತ ಅಂತ ಹೇಳ್ತಾರೆ. ಈ ಲೋಕಾಲೋಕ ಪರ್ವತ ಇಲ್ಲಿ ಸುಮ್ಮನೆ ಚಿತ್ರದಲ್ಲಿ ತೋರಿಸಿರೋದು ಸರಿ ಇಲ್ಲ, ನಾನು ಹೇಳಿದೆ ಮುಂಚೆನೆ, ಅದು ಸುಮ್ಮನೆ ಒಂದು ಇಮ್ಯಾಜಿನೇಷನ್ಗೋಸ್ಕರ ಅಂತ. ಆ ಲೋಕಾಲೋಕ ಪರ್ವತ ಅನ್ನೋದು ಆ ಸೂರ್ಯನ ಒಂದು ರಶ್ಮಿಯನ್ನು ಅದು ಅದ್ರ ಒಂದು ಬ್ರಹ್ಮಾಂಡದ ಒಳಗೇನೆ ಹಿಡಿದಿಡುತ್ತೆ, ಅದ್ರ ವ್ಯಾಪ್ತಿ ಅಷ್ಟಿದೆ ಅಂತ ಹೇಳ್ಬಿಟ್ಟು. ಅಂದರೆ ಅದು ಅಲ್ಲಿಂದ ಆ ಲೋಕಾಲೋಕ ಅಂತ ಹೆಸರೇ ಹೇಳ್ದಂಗೆ ಅದು ಮಧ್ಯದಲ್ಲಿ ಬಾರ್ಡ್ರು, ಅದು ಈ ಕಡೆ ಮಧ್ಯದಲ್ಲಿ ಲೋಕ, ಅದ್ರ ಹೊರಗಡೆ ಅಲೋಕ ವರ್ಷ ಅಂತ ಹೇಳ್ತಾರೆ. ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಕೂಡ ಹೇಳಿದ್ದಾರೆ, ಅದ್ರ ಹೊರಗಡೆ ಇರೋದು ಅಲೋಕ ವರ್ಷ ಅಂತ ಹೇಳ್ತಾರೆ. ಈ ಪರಮಾತ್ಮ ಅಂದರೆ ಈ ಲೋಕ ಅಂತ ಬಂದಾಗ ಅಲೋಕ ಅಂತ ಒಂದು ವಿರುದ್ಧ ಮತ್ತೆ ಬಂತು, ಈ ದ್ವಂದ್ವ ಅಂತ ನಾವೇನು ಹೇಳ್ತೀವಿ, ಲೋಕ ಅಲೋಕ ಅಂತ ಬರುತ್ತೆ. ಇದೆಲ್ಲ ಮೀರಿದವನು ಆ ಪರಮಾತ್ಮ. ಆ ಅಲೋಕ ಅಂತ ಏನಿಲ್ಲ, ಲೋಕದಲ್ಲಿ ಇದ್ದಾನ, ಅಲೋಕದಲ್ಲಿ ಇದ್ದಾನ, ಅಥವಾ ಎರಡು ಮೀರಿದಾನ ಅಂದರೆ ಲೋಕದಲ್ಲೂ ಇದ್ದಾನೆ, ಅಲೋಕದಲ್ಲೂ ಇರ್ತಾನೆ, ಅದನ್ನು ಮೀರಿಯೂ ಇರ್ತಾನೆ ಅಂತ. ಅದು ಎಲ್ಲ ಕಡೆ ವ್ಯಾಪಿಸಿರ್ತಾನೆ ಪರಮಾತ್ಮ ಅಂತ. ಆ ಲೋಕಾಲೋಕ ಪರ್ವತ ಅದು ಹೆಸರೇ ತುಂಬ ಚೆನ್ನಾಗಿದೆ, ಲೋಕ ಅಲೋಕ ಅಂತ ಹೇಳ್ಬಿಟ್ಟು. ಎಷ್ಟು ಚೆನ್ನಾಗಿ ಆ ಪರ್ವತದ ಒಂದು ಹೆಸರು ಇದೆ ಅಂತ. ಆಮೇಲೆ ನಾವು ಇಲ್ಲಿ ಈ ಮಹಾಭೂಮಿಯದು ಅದರದ್ದೆಲ್ಲ ಅದು ಹೆಸರು ಅದೆಲ್ಲ ಕೊಟ್ಟಿದ್ದಾರೆ, ಅದನ್ನು ಒಮ್ಮೆ ನೋಡಿ ಆಮೇಲೆ ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ನೋಡಿ, ಇದು ಮಧ್ಯದಲ್ಲಿರೋದು ನಾನು ಹೇಳಿದೆ ಜಂಬೂ ದ್ವೀಪ ಅಂತ ಕೊಟ್ಟಿದ್ದಾರೆ. ಈ ಗೋಲ್ಡನ್ ಕಲರ್ ಬಂಗಾರದ ವರ್ಣದ ಒಂದೇನು ಕಾಣಿಸ್ತಾ ಇದೆ ಅದು ಮೇರುವಿನ ಆ ರೀತಿ ಕೊಟ್ಟಿದ್ದಾರೆ. ಜಂಬೂ ದ್ವೀಪ, ನಂತರ ಸಾಲ್ಟ್ ವಾಟರು ಅಂದರೆ ಲವಣ ಸಮುದ್ರ. ನೆಕ್ಸ್ಟು ಬರೋದು ಪ್ಲಕ್ಷ ದ್ವೀಪ ಅಂತ. ಪ್ಲಕ್ಷ ದ್ವೀಪ ಆದಮೇಲೆ ಸುರ ಸಮುದ್ರ ಅಂತ ಹೇಳ್ತಾರೆ. ಸುರ ಸಮುದ್ರ ಆದಮೇಲೆ ಶಾಲ್ಮಲಿ ದ್ವೀಪ ಅಂತ ಹೇಳ್ತಾರೆ. ಶಾಲ್ಮಲಿ ದ್ವೀಪ ಆದಮೇಲೆ ಇರೋದು ಇಕ್ಷು ಸಮುದ್ರ ಅಂದರೆ ಇಕ್ಷು ರಸ ಅಂತ ಹೇಳ್ತಾರೆ. ಕಬ್ಬಿನ ಒಂದು ಹಾಲು ಅಂತ ಹೇಳ್ಬೋದು, ಕಬ್ಬಿನ ರಸ ಅಂತ ಹೇಳ್ಬೋದು ಅದು. ಆಮೇಲೆ ಕುಶದ್ವೀಪ ಅಂತ ಬರುತ್ತೆ. ಕುಶದ್ವೀಪ ಆದಮೇಲೆ ಸರ್ಪಿ ಸಮುದ್ರ ಅಂತ ಹೇಳ್ತಾರೆ. ಆಮೇಲೆ ಕ್ರೌಂಚ ದ್ವೀಪ, ದದಿ ಸಮುದ್ರ ಅಂತ. ಆಮೇಲೆ ಒಂದು ನಿಮಿಷ, ಆಮೇಲೆ ಶಾಖದ್ವೀಪ, ಆಮೇಲೆ ದದಿ ಆದಮೇಲೆ ಕ್ಷೀರ ಸಮುದ್ರ. ಆಮೇಲೆ ಕೊನೆಗೆ ಬರೋದು ಒಂದು ಕೊನೆಗೆ ಬರೋದು ಒಂದು ಕ್ಲಿಯರ್ ವಾಟರ್ ಇದು ಅಂತ ಏನು ಹೇಳಿದ್ರಲ್ಲ ಸಮುದ್ರ ಅಂತ.
ಇದನ್ನೆಲ್ಲ ಒಂಚೂರು ಹಾಗೆ ನೋಡ್ತಾ ಹೋದರೆ ನಾವು ನೋಡಿ ಈಗೆಲ್ಲ ದಧಿ ಹಾಲು ಬರುತ್ತೆ, ದಧಿ ಮತ್ತು ತುಪ್ಪ ಅಂತಾರೆ, ಮತ್ತು ಇಕ್ಷು ರಸ ಅಂತಂದರೆ ಒಂದು ಸಕ್ಕರೆ ಅಂತನ ನಾವು ಅನ್ಕೋಬೋದು. ಇಕ್ಷು ಅದು ಕಬ್ಬಿನಿಂದನೇ ಸಕ್ಕರೆ ಬರುತ್ತೆ. ಸಕ್ಕರೆ ಇದೆಲ್ಲ ಹೇಳಿದಾಗ ನಾವು ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡ್ತೀವಲ್ಲ, ಅದು ಜ್ಞಾಪಕ ಬರುತ್ತೆ ನಮಗೆ. ಅಂದರೆ ಹಾಲಿನಿಂದ ಏನೋ ಹಾಲು, ಮೊಸರು, ತುಪ್ಪ, ಮತ್ತು ಜೇನುತುಪ್ಪ, ಸಕ್ಕರೆ, ಆಮೇಲೆ ಫಲ ಕೂಡ ನಾವು ಹಾಕ್ತೀವಿ. ಅದರಿಂದ ಅಭಿಷೇಕ ಮಾಡ್ತೀವಿ. ಇದನ್ನು ನಾವು ನೆನಪಿಸ್ಕೋಬೋದು. ಇದಕ್ಕೂ ಅದಕ್ಕೂ ಏನಾದರೂ ಕನೆಕ್ಷನ್ ಇರ್ಬೋದಾ ಅಂತ ನಮಗೆ ಅನ್ನಿಸ್ಲೂಬೋದು. ಖಂಡಿತ ಕನೆಕ್ಷನ್ನು ಇದೆ ಅಂತ ನನ್ನ ಒಂದು ಅನಿಸಿಕೆ. ಅದ್ರ ಬಗ್ಗೆ ಎಲ್ಲ ಇನ್ನೊಂಚೂರು ವಿವರವಾಗಿ ನಾವು ನಿಖರವಾಗಿ ಹೀಗೆ ಅಂತ ಹೇಳ್ತೀನಿ ಅಥವಾ ಹೇಳ್ಬೋದು ಅಂತ ಅಲ್ಲ. ಆದರೆ ಒಂದು ಚಿಕ್ಕದಾಗಿ ಒಂದು ಒಂದೇನೋ ಒಂದು ಗ್ರಹಿಕೆ, ಸುಮ್ಮನೆ ಒಂದು ಚಿಕ್ಕ ಗ್ರಹಿಕೆಯನ್ನು ಹಂಚ್ಕೊಳ್ಬೋದು. ಅದನ್ನು ಹಂಚ್ಕೊಳ್ಳೋಕ್ಕೆ ಮುಂಚೆ ಜಂಬೂದ್ವೀಪದ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ ಪುಸ್ತಕದಲ್ಲಿ. ಅದನ್ನು ನಾನು ಹೇಳಿಬಿಟ್ಟು ಆಮೇಲೆ ಅದಕ್ಕೆ ಹೋಗೋಣ. ಜಂಬೂದ್ವೀಪದ ವಿಸ್ತೀರ್ಣ ಲಕ್ಷ ಬ್ರಹ್ಮಾಂಡ ಯೋಜನಾ, ಅಂದರೆ ಒಂದು 12 ಲಕ್ಷ ಕಿಲೋಮೀಟರ್ಗಳು ಅಂತ ಒಂದು ಅಂದಾಜು ಮಾಡ್ಬೋದು ನಮ್ಮ ಒಂದು ಲೆಕ್ಕದಲ್ಲಿ. ಅದನ್ನು ಹೇಳಿದ್ದಾರೆ. ಈ ಜಂಬೂದ್ವೀಪದಲ್ಲಿ ಏನಂದರೆ ಶೀತ ಉಷ್ಣಗಳು ಹೆಚ್ಚಿಗೆ ಇಲ್ಲದ ಒಂದು ವಾತಾವರಣ, ಆಹ್ಲಾದಕರವಾಗಿರುತ್ತೆ. ಎಳೆ ಬಿಸಿಲು ಯಾವಾಗಲೂ ಇರುತ್ತೆ. ಹಗಲು ರಾತ್ರಿ ಅನ್ನೋ ಭೇದ ಇರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇನ್ನು ಒಂದು ಏನು ನೋಡಬೇಕು ಅಂತಂದರೆ, ಈ ಮಹಾಭೂಮಿಯಲ್ಲಿ ಯಾವಾಗ್ಲೂ ಬೆಳಕು ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಏನು ಭೂಮಿ, ನಾವಿರೋ ಒಂದು ಜಾಗ ಭೂಗೋಳ ಅಂತ ನಾವೇನು ಕರಿತೀವಿ, ಈ ಭೂಗೋಳದಲ್ಲಿ ಹಗಲು ರಾತ್ರಿ, ಶೀತ ಉಷ್ಣ ಎಲ್ಲ ರೀತಿಯ ಒಂದು ವಿರುದ್ಧಗಳು ಬಹಳ ಹೆಚ್ಚಿಗೆ ಪ್ರಮಾಣದಲ್ಲಿ ಇದೆ. ತುಂಬ ಆಪೋಸಿಟ್ಸ್ ಇದೆ. ಆದರೆ ಮಹಾಭೂಮಿಯಲ್ಲಿ ಅಷ್ಟಾಗಿ ಭೇದ ಇಲ್ಲ. ಇಲ್ಲಿ ಇರೋಷ್ಟು ಮಟ್ಟಕ್ಕೆ ಭೇದ ಇಲ್ಲ ಅಂತ ಅನ್ನೋದು ನಾವು ಇಲ್ಲಿ ನೋಡ್ಬೋದು. ಆಹ್ಲಾದಕರವಾಗಿದೆ ವಾತಾವರಣ, ಹಾಗೆ ಹಗಲು ರಾತ್ರಿ ಅನ್ನೋ ಭೇದ ಇಲ್ಲ ಅಂತ. ಶ್ರೀಪಾದ ವಲ್ಲಭರು ಏನು ಹೇಳ್ತಾರೆ ಅಂದರೆ, ಈ ನಾವಿರೋ ಒಂದು ಭೂಗೋಳ ಏನಿದೆ ಇದು ಕರ್ಮಭೂಮಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಕರ್ಮ ಮಾಡಿ ನಾವು ಏನು ಪಾಪ ಸಂಪಾದಿಸ್ಬೋದು ಅಥವಾ ಪುಣ್ಯನೋ ಸಂಪಾದಿಸ್ಬೋದು. ಒಳ್ಳೆ ಕರ್ಮ ಮಾಡಿ ಪುಣ್ಯ ಅಥವಾ ಕೆಟ್ಟದನ್ನು ಮಾಡಿದ್ರೆ ಪಾಪ ಅಂತೇನು ಹೇಳ್ತಾರೆ. ಈ ಒಂದು ಸಂಪಾದನೆ ಕರ್ಮದಿಂದ ಒಂದು ಪಾಪ ಪುಣ್ಯವನ್ನು ಸಂಪಾದನೆ ಮಾಡುವ ಭೂಮಿ ಈ ಒಂದು ಭೂಗೋಳ, ನಾವಿರುವ ಒಂದು ಭೂಗೋಳ. ಆದರೆ ಮಹಾಭೂಮಿ ಅನ್ನೋದು ಅದು ಪುಣ್ಯ ಸಂಪಾದನೆ ಸ್ವಲ್ಪ ಇರುವಂಥವ್ರು, ಜಾಸ್ತಿ ಇರುವಂಥವ್ರು ಇರುವಂಥ ಜಾಗ, ಅಲ್ಲಿ ಇರುವಂಥ ಜಾಗ ಅಂತ ಅನ್ನೋ ಥರ ಶ್ರೀಪಾದ ವಲ್ಲಭರು ಹೇಳಿದ್ದಾರೆ. ಅಲ್ಲಿ ಈ ಕರ್ಮ ಸಂಪಾದನೆ ಅನ್ನೋದು, ಈ ಕರ್ಮದಿಂದ ಸಂಪಾದನೆ ಅನ್ನೋದು ಅಲ್ಲಿ ಇಲ್ಲ. ಕರ್ಮಭೂಮಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಇಲ್ಲಿ ನಾವಿರೋದು ಇದು ಕರ್ಮಭೂಮಿ, ಭೂಗೋಳ ಅನ್ನೋ ಥರ ಶ್ರೀಪಾದ ವಲ್ಲಭರು ಹೇಳ್ತಾರೆ. ಇಲ್ಲಿ ಯಾರ್ಯಾರು ಇರ್ತಾರೆ ಏನೋ ಅದೆಲ್ಲ ತುಂಬಾ ವಿವರವಾಗಿ ಕೊಟ್ಟಿದ್ದಾರೆ. ಈ ಮಹಾಭೂಮಿಯಲ್ಲಿ ಈ ಸಪ್ತ ಸಾಗರಗಳು, ಸಪ್ತ ದ್ವೀಪಗಳು ಆಯ್ತಲ್ಲ, ಅದು ಕೂಡ ಅದರಲ್ಲಿ ಒಬ್ಬ ರಾಜ ಇದ್ದ. ಅವನ ಒಂದು ರಥವನ್ನು ಅದ್ರ ಮೇಲೆ ಹರಿಸಿದ್ರಿಂದ ಅವನ ರಥದ ಗಾಲಿಗಳಿಂದ ಆದ ಒಂದು ಸರ್ಕಲ್ಸ್ ಇವು ಅಂತೆಲ್ಲ ಕೂಡ ಹೇಳ್ತಾರೆ. ಆಮೇಲೆ ಒಂದೊಂದು ಭಾಗವನ್ನು ಅವನ ಮಕ್ಕಳುಗಳು ಆಳ್ತಾರೆ ಅದನ್ನೆಲ್ಲ ಯಾರ್ಯಾರು ಆಳಿದ್ರು ಅದನ್ನೆಲ್ಲ ಕೂಡ ಹೇಳಿದ್ದಾರೆ. ಇಲ್ಲಿ ಜಂಬೂದ್ವೀಪದಲ್ಲಿ ಸಾಕಷ್ಟು ಖಂಡಗಳು, ಬೇರೆ ಬೇರೆ ಖಂಡಗಳಿರುತ್ತೆ. ಇದೆ ದೈವಖಂಡ, ಗಭಸ್ತಖಂಡ, ಪುರುಷ ಖಂಡ, ಭರತಖಂಡ, ಶರಭಖಂಡ, ಗಂಧರ್ವಖಂಡ, ತಾಮ್ರಖಂಡ, ಶೇರುಖಂಡ, ಇಂದುಖಂಡ ಅಂತ ಈ ರೀತಿ ಇಲ್ಲಿ ನಾನು ತೋರಿಸ್ತಾ ಇದ್ದಂಗೆ ಈ ರೀತಿ ಖಂಡಗಳ ಒಂದು ವಿಭಾಗ ಇದೆ ಜಂಬೂದ್ವೀಪ. ಮೇರುವಿನ ಕೆಳಗಡೆ ಮೊದಲು ಇರೋ, ಸುತ್ತಲೂ ಮೇರುವಿನ ಸುತ್ತಲೂ ಮೊದಲು ಇರೋ ದ್ವೀಪನೇ ಜಂಬೂದ್ವೀಪ. ಅದರ ವಿವರಣೆನೇ ತುಂಬಾ ಇದೆ. ಅದರ ವಿವರಣೆನೇ ಬಹಳಷ್ಟು ಮಾಡ್ಬೋದು. ಆದರೆ ಒಂದು ಚಿಕ್ಕದಾಗಿ ಇಲ್ಲಿ ನಾವು ನೋಡ್ತಾ ಇದ್ವಿ ಅದೆಷ್ಟು ಇದೆ ಅಂತ. ಈ ದೈವಖಂಡದಲ್ಲಿ ಯಾರ್ಯಾರು ವಾಸಿಸ್ತಾರೆ ಅನ್ನೋದನ್ನ ಕೂಡ ಹೇಳ್ತಾರೆ. ದೇವತೆಗಳು ವಾಸಿಸ್ತಾರೆ. ಗಭಸ್ತ ಖಂಡದಲ್ಲಿ ಭೂತಗಳು ವಾಸಿಸ್ತಾರಂತೆ. ಪುರುಷ ಖಂಡದಲ್ಲಿ ಕಿನ್ನರರು, ಭರತ ಖಂಡದಲ್ಲಿ ಭೂ ಋಷಿಗಳು, ಮಾನವರು, ವೈವಸ್ವತ, ಮನು. ಮಾನವರನ್ನ
ಆ, ಒಂದು ಆಳುವ ಅಂತ ಹೇಳ್ಬೋದು, ಅಥವಾ ಮಾನವರಿಗೆ ಒಂದು ರೀತಿ ನೀತಿ ಹಾಕಿರುವ ಮನು ಅಂತ ಹೇಳ್ತಾರಲ್ಲ, ವೈವಸ್ವತ ಮನು. ಈಗಿರುವ ಮನು ವೈವಸ್ವತ ಮನು. ಇದಕ್ಕೆ ಮುಂಚೆ ಇದ್ದಿದ್ದು ಸ್ವಯಂಭೂ ಮನು, ಮನ್ವಂತರ ಅಂತ ಹೇಳ್ತಾರಲ್ಲ, ಮನ್ವಂತರಗಳು ಅಂತ ಕಳೆದ ಬಾರಿ ನೋಡಿದ್ವಿ ನಾವು. ಅದರಿಂದ ಸ್ವಯಂಭೂ ಮನು ಮುಂಚೆ ಇದ್ದಿದ್ದು, ಈಗ ವೈವಸ್ವತ ಮನು ಆಳ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆ ಮನು ಇರೋದು ಮಹಾಭೂಮಿ ಅಲ್ಲಿ ಇರ್ತಾನೆ ನೋಡಿ, ಭರತಖಂಡದಲ್ಲಿ. ಅವನು ಈ ನಮ್ಮ ಭೂಗೋಳ ಅಂದ್ರೆ ನಮ್ಮನ್ನ ಆಳ್ತಾನೆ ಅಂತ, ಭೂಗೋಳದಲ್ಲಿರೋ ಮಾನವರನ್ನ ಅವನು ಅಧಿಪತಿ ಅವರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶರಭಖಂಡದಲ್ಲಿ ಸಿದ್ಧರಿರ್ತಾರೆ, ಗಂಧರ್ವ ಖಂಡದಲ್ಲಿ ಗಂಧರ್ವರು, ತಾಮ್ರ ಖಂಡದಲ್ಲಿ ರಾಕ್ಷಸರು, ಶೇರು ಖಂಡದಲ್ಲಿ ಯಕ್ಷರು, ಇಂದು ಖಂಡದಲ್ಲಿ ಪನ್ನಗರು ಇರ್ತಾರೆ ಅಂತ ಹೇಳ್ಬಿಟ್ಟು ಈ ಜಂಬೂ ದ್ವೀಪದ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಜಂಬೂ ಅಂತ ಒಂದು ಹೆಸರಿಗೆ ಅರ್ಥ ಅವ್ರು ಹೇಳೋದು ಏನು ಹೇಳ್ತಾರೆ ಅಂದರೆ, ಭಾಗವತದಲ್ಲಿ ಕೂಡ ಅದು ಒಂದು ರೀತಿ ಸೇಬು, ಕೆಂಪಾದ ಒಂದು ರೀತಿ ಸೇಬು ಅಂತ ಹೇಳ್ತಾರೆ. ಅದು ಆ ಮರಗಳು ಅಲ್ಲಿರೋದ್ರಿಂದ ಜಂಬೂ ಅಂತ ಕರೆದ್ರು ಅಂತ ಕೂಡ ಹೇಳ್ತಾರೆ. ಇನ್ನು ಪಾತಾಳದ ಎಲ್ಲಿ ವಿವರಣೆಗಳು ಬರುತ್ತೆ, ಪಾತಾಳದ್ದು ನಂತರ ಮೇಲ ಒಂದು ಅಪ್ಪರ್ ರೆಲ್ಮ್ಸ್ ಅಂತ ಅಥವಾ ಮೇಲಿನ ಒಂದು ಲೋಕಗಳ ವಿವರಣೆ ಬರುತ್ತೆ. ಒಟ್ಟಿಗೆ ಸೇರಿ 14 ಲೋಕಗಳ ಒಂದು ವಿವರಣೆ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಾವು ಇನ್ನೊಂದನ್ನ ಗಮನಿಸ್ಬೇಕು. ಏನಂತಂದ್ರೆ, ಪಾತಾಳದ ವಿವರಣೆಗೆ ಹೋಗೋಕ್ಕೆ ಮುಂಚೆ ನಾವು ಗಮನಿಸ್ಬೇಕಾಗಿರೋದು, ಇಲ್ಲಿ ಏನಾಗುತ್ತೆ, ನಮಗೆ ಒಂದು ಭೂಲೋಕ, ಭೂರ್ಲೋಕ, ಸುವರ್ಲೋಕ ಅಂತೆಲ್ಲ ನಾವು ಕೇಳಿದೀವಲ್ವಾ. ಸೊ ಅಲ್ಲಿ ಈ ಭೂಲೋಕ ಮತ್ತೆ ಭುವರ್ಲೋಕ ಎರಡೂ ಸೇರ್ಬಿಟ್ಟು ಮರ್ತ್ಯಲೋಕ ಅಂತಾರೆ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ ಅಂತ ಕೇಳಿದೀವಲ್ಲ. ಈ ಮರ್ತ್ಯಲೋಕ ಅಂದ್ರೆ ಯಾವುದು ಅಂದ್ರೆ, ಭೂಲೋಕ ಹಾಗೂ ಭುವರ್ಲೋಕ ಎರಡೂ ಸೇರಿ ಮರ್ತ್ಯಲೋಕ ಅಂತಾರೆ. ಈ ಭೂಲೋಕ ಅನ್ನೋದ್ರಲ್ಲಿ ಮಹಾಭೂಮಿ ಮತ್ತೆ ನಮ್ಮ ಭೂಗೋಳ ಎರಡು ಭಾಗ ಇದೆ ಅಂತ ಹೇಳ್ತಾರೆ. ಭೂಲೋಕ ಅಂದ್ರೆ ಈ ಮಹಾಭೂಮಿ, ಹಾಗೆ ನಮ್ಮ ಭೂಗೋಳ. ನಮ್ಮ ಭೂಗೋಳ ಎಲ್ಲಿದೆ ಹಾಗಾದ್ರೆ ಅಂತಂದ್ರೆ, ಈ ಮಹಾಭೂಮಿಯಿಂದ ಮೇರು ರೇಖೆಯಲ್ಲಿ ಮೇಲಕ್ಕೆ ಅದು ಅದ್ರದ್ದು ಅಳತೆ ಕೂಡ ಎಷ್ಟು ಮೇಲಿದೆ ಅನ್ನೋದು ಕೂಡ ಹೇಳ್ತಾರೆ, ಅದ್ರ ಅಳತೆ ಕೂಡ ಹೇಳಿದ್ದಾರೆ. ಅಷ್ಟು ಮೇಲಕ್ಕೆ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈಗ ನಮಗೆ ಹೆಂಗೆ ಅನ್ಸತ್ತೆ ಅಂತಂದ್ರೆ, ನಾವು ಆಕಾಶವನ್ನ ನೋಡಿದಾಗ ಒಂದು ಸಾವಿರಾರು ನಾವು ನಕ್ಷತ್ರ, ಒಂದು ಎಣಿಕೆ ಇಲ್ಲದಷ್ಟು ನಕ್ಷತ್ರಗಳು, ಗ್ರಹಗಳು ಇದೆ. ಸೂರ್ಯ ನಾವು ಒಂದು ಭೂಗೋಳಕ್ಕೆ ಬೆಳಕನ್ನು ನೀಡುವ ನಮ್ಮ ಸೂರ್ಯ, ನಾವೇನು ಸೂರ್ಯ ಅಂತ ಹೇಳ್ತೀವಲ್ಲ, ಈ ರೀತಿ ಒಂದು ಪ್ಲಾನೆಟರಿ ಸಿಸ್ಟಮ್ ಅಂತ ಹೇಳ್ಬೋದು. ಈ ಗ್ರಹಗಳು ಸುತ್ತಲೂ ನಮ್ಮ ಸೂರ್ಯನನ್ನು ಹೇಗೆ ನಮ್ಮ ಭೂಮಿ ಕೂಡ ಈ ಭೂಗೋಳ ಸುತ್ತುತ್ತಾ ಇದೆ, ಹಾಗೆ ಬೇರೆ ಗ್ರಹಗಳು ಸುತ್ತುತ್ತಾ ಇದ್ದಾವೆ. ಈ ರೀತಿ ಸಾಕಷ್ಟು ಗ್ರಹ ಮಂಡಲಗಳು ಬೇರೆ ನಕ್ಷತ್ರಗಳಿಗೂ ಕೂಡ ಇದೆ. ಅಂದರೆ ಬೇರೆ ಬೇರೆ ಸೂರ್ಯರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗಿದೆಲ್ಲ ಸೈನ್ಸಲ್ಲೂ ಕೂಡ ನಮಗೇನು ಇದೆಲ್ಲ ಗೊತ್ತಿದೆ. ಆದರೆ ನಮಗೆ ಸೈನ್ಸಲ್ಲಿ ಗೊತ್ತಿರೋದು ಎಷ್ಟು ಒಂದು ಲಿಮಿಟೆಡ್ ನಾಲೆಡ್ಜ್ ಅಂತ. ನಮಗೆ ಇದೆಲ್ಲ ಒಂದು ರೀತಿ ಇದರಲ್ಲಿ ಓದಿದಾಗ ತುಂಬ ಗೊತ್ತಾಗತ್ತೆ. ಏಕೆಂದರೆ ನಾವು ಏನೇನು ನಾವಿರೋದು, ಹೌದು, ಮಹಾಭೂಮಿ ಕೂಡ ನಾವು ನೋಡಿಲ್ಲ, ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಭೂಗೋಳ ಮಾತ್ರ. ಹಾಗೇನೆ ಈ ಒಂದು ನಕ್ಷತ್ರ ನಾವು ಏನೇನು ನಮ್ಮ ಒಂದು ಗ್ರಹಿಕೆಗೆ ಬರ್ತಾ ಇಲ್ಲ, ಇದು ಎಷ್ಟಿದೆ ಏನು ಅನ್ನೋದು ಅಳತೆ ಗಾತ್ರ ಕೂಡ ನಮಗೆ ಬರ್ತಾ ಇಲ್ಲ. ಆದರೆ ಇದೇನು ಅಳತೆ ಗಾತ್ರ ಬರ್ತಿಲ್ಲ, ಈ ನಕ್ಷತ್ರ ಇವೆಲ್ಲ ನಮಗೇನು ಗ್ರಹಿಕೆ, ಈ ಸೈನ್ಸಿನ ಗ್ರಹಿಕೆ ಏನಿದೆಯೋ, ಎಲ್ಲಿಗೆ ನಿಂತ್ಕೊಂಡಿದೆಯೋ ಅದೆಲ್ಲ ಕೂಡ ಕೇವಲ ಭೂವರ್ಲೋಕ ಮಾತ್ರ. ನೋಡಿ, ಅಂದರೆ ಎಲ್ಲದೂ ಈ ಭುವರ್ಲೋಕಕ್ಕೆ ಮುಗಿದೋಗ್ಬಿಡ್ತು, ಈ ನಕ್ಷತ್ರಗಳು, ಏನು ಈ ಗ್ರಹ ಮಂಡಲಗಳು ಇದೆಲ್ಲ. ಸರಿ, ಹಾಗಾದರೆ ಅಷ್ಟೊಂದು ಸೂರ್ಯರು ಅಂದರೆ ಅಷ್ಟೊಂದು ನಕ್ಷತ್ರಗಳು ಈಗೆಲ್ಲ ಅಂದರೆ ಈ ನಮ್ಮ ಇದರಲ್ಲಿ ಏನು ಹೇಳ್ತಾರೆ, ಭಾಗವತದಲ್ಲಿ ಕೊಟ್ಟಿರೋ ವಿವರಣೆ, ಹಾಗೆ ಇಲ್ಲಿ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಕೊಟ್ಟಿರೋ ವಿವರಣೆ, ಇಲ್ಲೆಲ್ಲ ನಮ್ಮ ಬ್ರಹ್ಮಾಂಡದ ಒಂದು ವಿವರಣೆ ಏನಿದೆ ಅದರಲ್ಲಿ ಮುಖ್ಯವಾಗಿ ಒಬ್ಬ ಸೂರ್ಯನನ್ನು ಅವರು ಹೇಳ್ತಾರೆ. ಅಂದರೆ ನಮಗೆ ಅದೇ ಎಷ್ಟೊಂದು ಜನ ಸೂರ್ಯರಿದ್ದಾರೆ, ಅಂದರೆ ಎಷ್ಟೊಂದು ಸೂರ್ಯರಿದ್ದಾರೆ, ಎಷ್ಟೊಂದು ಸೂರ್ಯ ಗ್ರಹ ಮಂಡಲಗಳು ಕೂಡ ಇದಾವಲ್ಲ ಅಂತ ನಮಗೆ ಅನಿಸುತ್ತೆ. ಆದರೆ ಇಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಡೋದು ಹೆಂಗೆ ಅಂತಂದರೆ,
ಈ ಎಲ್ಲ ಏನು ಸೂರ್ಯರು ಇದ್ದಾರೆ, ಈಗ ನಮ್ಮ ಒಂದು ಭೂಗೋಳದ ಬಳ್ನು ಬೆಳಗುವ ಸೂರ್ಯ, ನಮ್ಗೇನು ಸೂರ್ಯ ಅಂತೀವಿ, ಅವನು ಕೂಡ ಈ ಎಲ್ಲ ಸೂರ್ಯರಿಗೂ ಬೆಳಕನ್ನು ಕೊಡುವ ಆ, ಒಬ್ಬ ಸೂರ್ಯ ಅಂತ ಅವ್ರು ಹೇಳ್ತಾರೆ. ಆ ಸೂರ್ಯ ಏನು ಒಬ್ಬ ಸೂರ್ಯ ಅಂತ ಹೇಳ್ತಾರೆ. ಹಾಗೇನೆ ಒಬ್ಬ ಚಂದ್ರ ಅಂತ ಕೂಡ ಹೇಳ್ತಾರೆ. ಆಮೇಲೆ ನಾವೇನು ಗ್ರಹಗಳ ಹೆಸರುಗಳನ್ನು ಹೇಳ್ತೀವಲ್ಲ, ಈಗ ಒಂದು ಗುರುಗ್ರಹ, ಮಂಗಳ, ಶುಕ್ರ, ಶನಿ ಎಲ್ಲ ಹೇಳ್ತೀವಿ. ಇದೆಲ್ಲ ಒಂದು ಗ್ರಹಗಳು ಕೂಡ ಅದು ಎಷ್ಟೊಂದು ಇದೆ ಅಂದರೆ, ಬೇರೆ ಬೇರೆ ಸೂರ್ಯರಿಗೆ ಬೇರೆ ಬೇರೆ ಗ್ರಹಗಳು ಇದ್ದಾವೆ, ಸಾಕಷ್ಟು ಸೂರ್ಯರಿಗೆ. ಆದರೂ ಕೂಡ ಅದರ ಅಧಿದೇವತೆಗಳು ಎಲ್ಲ ಇರುವ ಲೋಕಗಳ ಬಗ್ಗೆ ಕೂಡ ಹೇಳ್ತಾರೆ. ಸೂರ್ಯ ಲೋಕದಿಂದ ಹಿಡಿದು ಮೇಲೆ ಚಂದ್ರಲೋಕ, ಈಗೆಲ್ಲ ಆ ಲೋಕಗಳನ್ನು ಕೂಡ ಹೇಳ್ತಾರೆ. ಆದರೆ ಒಂದು ಗಮನದಲ್ಲಿ ನಾವು ಇಟ್ಕೊಳ್ಳೋದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರೋದು ಏನಂದರೆ, ಈ ಏನು ನಮ್ಮ ಗ್ರಹಿಕೆ ಅಂದರೆ ಈ ಸೈನ್ಸಲ್ಲಿ ಏನು ಗ್ರಹಿಸ್ತಾ ಇದ್ದಾರೆ, ಈ ನಾವು ಏನು ನೋಡ್ತಿದ್ದೀವಿ ಇದನ್ನೇ ಅರಗಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಇದೇನಪ್ಪ ಈ ಪರಿ ನಕ್ಷತ್ರ, ಈ ಪರಿ ಗ್ರಹಗಳಿದ್ದಾವೆ, ಈ ಪರಿ ಏನು ಉಲ್ಕೆ, ಏನೇನು ನಾವೆಲ್ಲ ಹೇಳ್ತಿದ್ದೀವ, ಈ ಇದೆಲ್ಲ ಈ ತಾರಾಮಂಡಲ ಇದೆಲ್ಲ ಇರೋದು ಈ ಭುವರ್ಲೋಕ ಮಾತ್ರ. ಭುವರ್ಲೋಕಕ್ಕೆ ಆಗೋಯ್ತು ಸೀಮಿತ. ಅದ್ರ ಮೇಲೆ ಇನ್ನೂ ಲೋಕಗಳಿದಲ್ಲ, ಅಲ್ಲಿ ಅದಿಲ್ಲ ಅಂತ. ಈ ಮೇರುವಿನ ಮೇಲೆ ಆ ಸೂರ್ಯ ಒಬ್ನು ಯಾರು ಬೆಳಕು ಕೊಡ್ತಾನೆ, ಎಲ್ಲ ಸೂರ್ಯರಿಗೂ ಬೆಳಗುವ ಅನ್ನೋ ಸೂರ್ಯ ಅಂತ ಏನು ಒಂದು ಆ ರೀತಿ ಒಂದು ಕಾನ್ಸೆಪ್ಟು ಹೇಳ್ತಾರೆ. ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ನಾವು ಯಾವುದನ್ನ ರೆಫರ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಬಟ್ ಮೂಲ ನಾನು ಎಲ್ಲ ಕಡೆ ಒಂಚೂರು ನೋಡಿ ಅದನ್ನು ಒಂದು ಇದು ಮಾಡ್ಕೊಂಡಿರೋ ಹಾಗೆ, ಗ್ರಹಿಕೆ ಮಾಡ್ಕೊಂಡಿರೋ ಹಾಗೆ, ಈ ರೀತಿ ಒಂದು ಗ್ರಹಿಕೆ ಇದು ಶ್ರೀಪಾದ ವಲ್ಲಭರ ಚರಿತ್ರೆಯಲ್ಲೂ ಕೂಡ ಹೀಗೆ ಬಂದಿದೆ. ಮೇರುವಿನ ಮೇಲೆ ಮೇಲೆ ಅವನ ಒಂದು ಈ ಸೂರ್ಯನ ರಥದ ಬಗ್ಗೆ ಮಾತಾಡ್ತಾರೆ. ಅದು ರಥ ಹೇಗಿದೆ ಅಂತಂದರೆ, ಒಂದೇ ಗಾಲಿ ಅಂತ ಇರೋದು, ಒಂದು ಕಡೆ ಮಾತ್ರ ಗಾಲಿ ಇದೆ ಅಂತೆ. ಈ ಇನ್ನೊಂದು ಭಾಗ ಅನ್ನೋದು ಮೇರುವಿನ ಮೇಲೆ ಇದೆ ಅಂತ. ಅದಕ್ಕೆ ಏನು ಹೇಳ್ತಾರೆ, ಒಂದು ಆಕ್ಸಲ್ ಅಂತ ಏನು ಹೇಳ್ತಾರೆ, ಈ ಕನ್ನಡದಲ್ಲಿ ಏನು ಹೇಳ್ತಾರೆ ಅನ್ನೋದು ನನಗೆ ಅಷ್ಟು ಇದು ಬರ್ತಾ ಇಲ್ಲ. ಆ ಮೇರುವಿನ ಮೇಲೆ ಅದು ಫಿಕ್ಸ್ ಆಗಿದಂತೆ. ಹಾಗೆ ಅದು ಒಂದೇ ಚಕ್ರ ಇರೋದು. ಆ ಚಕ್ರ ಅನ್ನೋದು ಮಾನಸೋತ್ತರ ಪರ್ವತ, ಅದು ಚಕ್ರವಾಳ ಪರ್ವತ ಅಂತ ಕೂಡ ಹೇಳ್ತಾರೆ. ಅದ್ರ ಮೇಲೆ ಸುತ್ತುತ್ತಾ ಇರುತ್ತೆ ಅಂತ, ಮಹಾಭೂಮಿಯನ್ನು ಬೆಳಗತ್ತೆ ಅಂತ. ಅಂದರೆ ಇಲ್ಲಿ ನಮಗೆ ಒಂಥರ ವಿಚಿತ್ರ ಅನ್ನಿಸ್ಬೋದು. ಏಕೆಂದರೆ ನಮಗೆ ಯಾವಾಗಲೂ ಭೂಮಿ ಸೂರ್ಯನನ್ನು ಸುತ್ತೋದು ಎಲ್ಲ ಅದೇ ನಮಗೆ ತಲೆಯಲ್ಲಿ ಒಂಥರ ಕೂತ್ಬಿಟ್ಟಿದೆ. ಏಕೆಂದರೆ ನಾವು ನೋಡ್ಕೊಂಬಂದಿರೋದು, ಹಾಗೇ ಓದ್ಕೊಂಬಂದಿರೋದು, ನೋಡ್ಕೊಂಬಂದಿರೋದು. ಆದರೆ ಇಲ್ಲೇ ಈ ವಿವರಣೆಯಲ್ಲಿ ಏನಾಗುತ್ತೆ ಅಂದರೆ, ಸೂರ್ಯನೇ ಮಹಾಭೂಮಿ ಅನ್ನೋದು ಅದು ಮೂವ್ ಆಗಲ್ಲ, ಆದರೆ ಸೂರ್ಯ ಅದ್ರ ಸುತ್ತಲೂ ಸುತ್ತುತ್ತಾನೆ ನೋಡಿ. ಅವನ ಗಾಲಿ ಆ ಮಾನಸೋತ್ತರ ಪರ್ವತದ ಮೇಲೆ ಸುತ್ತುತ್ತೆ. ಆ ಮೇರುವಿನ ಒಂದು ಮೇಲ್ಗಡೆಯಿಂದ ಈ ಕಡೆ ಮಾನಸೋತ್ತರ ಪರ್ವತ ಅದ ಮೇಲೆ ಸುತ್ತುತ್ತಾ ಇರ್ತಾನೆ ಅಂತ. ಅಲ್ಲಿ ಕೂಡ ಈಗ ನಾವೇನು ರಾಶಿಗಳು ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಕೂಡ ಹೇಳ್ತಾರೆ ಸಂವತ್ಸರಗಳು ಅಂತ. ಅಲ್ಲಿ ಕೂಡ ಅದರ ಒಂದು ವಿವರಣೆ ಇಲ್ಲಿ ಹೇಗೆ ಬರುತ್ತೋ ಅಲ್ಲಿ ಕೂಡ ಅದೇ ರೀತಿಯಾಗಿ ಬರುತ್ತೆ. ಮತ್ತು ಈ ಸೂರ್ಯ ಎಲ್ಲಿವರೆಗೂ ಬೆಳಗ್ತಾನೆ ಅಂದರೆ, ಯಾವ್ಯಾವ ಲೋಕಕ್ಕೆ ಬೆಳಕನ್ನು ಕೊಡ್ತಾನೆ ಅನ್ನೋದು ಒಂದು ಅದ್ರ ಬಗ್ಗೆ ಹೇಳಿದ್ದಾರೆ. ಅಂದರೆ ಈ ಸೂರ್ಯ ಮಹಾಭೂಮಿ ಅನ್ನ ಬೆಳಗ್ತಾನೆ. ಅಲ್ಲದೆ ಈ ಎಲ್ಲ ಏನು ತಾರೆಗಳು ಇದೆ ಅಥವಾ ಗ್ರಹಗಳಿದೆ, ಇದೇನು ಭುವರ್ಲೋಕ, ಈ ಭುವರ್ಲೋಕ ಅದಷ್ಟು ಭುವರ್ಲೋಕ, ಆ ಭುವರ್ಲೋಕವನ್ನು ಅವನು ಬೆಳಗ್ತಾನೆ. ನಂತರ ಸ್ವರ್ಗದ ಒಂದು ಸ್ವಲ್ಪ ಭಾಗವನ್ನು ಬೆಳಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಅತ್ಲಗಿಂದ ಮೇಲಕ್ಕೆ ಅಲ್ಲಿ ಲೋಕಗಳಿದೆ, ಆ ಸ್ವರ್ಗ ಲೋಕ ಅಂತ ಏನು ಹೇಳ್ತಾರೆ, ಅದರಿಂದ ಮೇಲಕ್ಕೆ ಲೋಕಗಳಿದೆ. ಆದರೆ ಅದು ಎಲ್ಲ ಅದು ಸ್ವಯಂ ಪ್ರಕಾಶ ಅಂತ. ಅದ್ರದ ಇದೆಲ್ಲ ವಿವರಣೆ ಕನೆಕ್ಟ್ ಆಗೋದು ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂದರೆ, ಕಡೆಗೆ ಅದು ಎಲ್ಲ ಪಿಂಡಾಂಡದಲ್ಲಿ ಕನೆಕ್ಟ್ ಆಗುತ್ತೆ. ಅದಕ್ಕೆ ಫಸ್ಟು ಇದನ್ನು ಹೇಳ್ಬಿಟ್ಟು ಆಮೇಲೆ ಕನೆಕ್ಷನ್ ಒಂದು ಸ್ವಲ್ಪ ಎಷ್ಟು ಪ್ರಯತ್ನ ಮಾಡ್ಬೋದೋ ಅಷ್ಟು ನಾನು ಹೇಳ್ತೀನಿ. ಏಕೆಂದರೆ ಇದು ಯಾಕೆ ಹಾಗೆ ಅಂತೆಲ್ಲ ಬಂದಾಗ ಎಲ್ಲ ನಮ್ಮ ಒಳಗಿನ ಕನೆಕ್ಟ್ ಆಗುತ್ತೆ. ನಮ್ಮೊಳಗಡೆನೇ ಇದೆ ಎಲ್ಲ ಬ್ರಹ್ಮಾಂಡ, ಪ್ರತಿಯೊಬ್ಬರು ಒಳಗಡೆನೂ ಒಂದೊಂದು ಬ್ರಹ್ಮಾಂಡವೇ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ, ಎಲ್ಲದೂ ಇದೆ ಒಳಗಡೆ. ಅದು ಈ ಮೇಲಿನ ಒಂದು ಲೋಕಗಳಿಗೆ
ಅವು ಅವು ಸ್ವಯಂ ಪ್ರಕಾಶ, ಅಲ್ಲಿರೋರೆಲ್ಲ ಸ್ವಯಂ ಪ್ರಕಾಶ ಉಳ್ಳವರು. ಅಲ್ಲಿ ಬೇಡ, ಅಲ್ಲಿ ಸೂರ್ಯನ ಈ ಇನ್ನೊಂದು ಪ್ರಕಾಶದ ಸಹಾಯ ಬೇಡ ಅಂತ. ಸ್ವಯಂ ಪ್ರಕಾಶ ಇದ್ದಾಗ ಇನ್ನೊಂದು ಪ್ರಕಾಶದ ಅವಶ್ಯಕತೆ ಏನಿರುತ್ತೆ, ಆ ರೀತಿ ಅದು ಹೇಳ್ತಾರೆ. ಇನ್ನೊಂದು ಈ ಪಾತಾಳಕ್ಕೆ ಏನು ಅಂದರೆ, ಪಾತಾಳದಲ್ಲಿ ಅವರು ಒಂದು ಸ್ವಯಂ ಪ್ರಕಾಶ ಅಂತ ಹೇಳಲ್ಲ, ಆದರೆ ಅವರ ಹಾಕಿಕೊಂಡಿರುವ ಒಂದು ಒಡವೆಗಳೇನಿದೆ ಅದರ ಪ್ರಕಾಶದಿಂದ ಪಾತಾಳ ಬೆಳಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿವರಣೆ ಕೊಡ್ತಾರೆ. ಆಮೇಲೆ ಈ ಸೂರ್ಯನ ಕಿರಣಗಳು, ಇದೆಲ್ಲ ಏನು ನಕ್ಷತ್ರ ತಾರೆ ಏನೇನಿದೆ ಅದು ಎಲ್ಲ ಕಿರಣಗಳು, ಅದು ಒಂದು ಈ ಲೋಕ ಅಂತ ಏನು ಕರಿತೀವಿ ಅದ್ರ ಒಳಗಡೆನೇ ಇರಬೇಕು. ಆ ಮಹಾಭೂಮಿ ಫುಲ್ಲು ವ್ಯಾಪಿಸ್ಬಿಟ್ಟಿದೆ, ಅಷ್ಟಕ್ಕೆ ಇರಬೇಕು ಅದು. ಅದು ಬಿಟ್ಟು ಇನ್ನು ಅಲೋಕ ವರ್ಷ ಅಂತ ಏನು ಹೇಳ್ತಾರೆ ಅದಕ್ಕೆ ತಲುಪದ ಹಾಗೆ ಲೋಕಾಲೋಕ ಪರ್ವತ ಏನಿದೆ ಕೊನೆಗಿರೋದು, ಈ ಮಹಾಭೂಮಿಯ ಕೊನೆಗೆ, ಅದು ಬಹಳ ಚಿಕ್ಕದಾಗಿ ಚಿತ್ರದಲ್ಲಿ ಸುಮ್ಮನೆ ಒಂದು ಇದಷ್ಟೇ, ಅದು ಬಹಳ ಎತ್ತರದಲ್ಲಿ ಅದು ಒಂದು ಕಿರಣನೂ ಆ ಅಲೋಕ ವರ್ಷಕ್ಕೆ ಹೋಗಬಾರ್ದು. ಆ ರೀತಿ ಆ ಲೋಕಾಲೋಕ ಪರ್ವತ ಅನ್ನೋದು ತಡೆ ಹಿಡಿಯತ್ತೆ ಅಂತ ಹೇಳಿರೋದು. ಅದ್ರ ಹೊರಗಡೆ ಅಲೋಕ ವರ್ಷ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ರೀತಿ ಒಂದು ವಿವರಣೆಯನ್ನು ಕೊಡ್ತಾರೆ ಸೂರ್ಯ ಹಾಗೂ ಇದು. ಈ ಇನ್ನೊಂದು ಬರುತ್ತೆ ಇದರಲ್ಲಿ, ಈಗ ಈ ಮೇರುವಿನ ಮೇಲೆ ಅಂತ ಈ ಸ್ವರ್ಗದವರೆಗೂ ಬೆಳಗ್ತಾನೆ. ಸ್ವರ್ಗದಲ್ಲಿ ಸ್ವಲ್ಪ ಸ್ವಯಂ ಪ್ರಕಾಶ ಇದೆ ಅಲ್ಲಿ ಇರೋರಿಗೆ, ಆದರೆ ಸೂರ್ಯನ ಬೆಳಕು ಕೂಡ ಅಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಾರೆ. ಈಗ ಮೇರುವನ್ನೇ ತೆಗೆದುಕೊಂಡು ಒಂಚೂರು ಮಾತಾಡಬೇಕು ಅಂತಂದರೆ, ಈ ಮೇರುವಿನ ಮೇಲೆ ಏನಿದೆ ಅಂತ ನಾವು ಒಂದು ಸುಮ್ಮನೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಈ ಬಹಳ ವಿವರಣೆ ಅನ್ನೋದು ನಾವು ಯಾವ ಒಂದು ಪುಸ್ತಕವನ್ನು ಅಥವಾ ಯಾವುದೋ ಒಂದು ಈಗ ಭಾಗವತವನ್ನು ನೋಡಿದ್ರೆ ಅಲ್ಲಿ ವಿವರಣೆ ಸ್ವಲ್ಪ ಬೇರೆ ಆಗುತ್ತೆ. ಅದು ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಕೆಲವು ಒಂಚೂರು ಬೇರೆ ಆಗುತ್ತೆ ವಿವರಣೆ. ಹಾಗೆ ನೀವು ಇದು ಎಲ್ಲ ಕಡೆ ಮೇರು ಅನ್ನೋದು ಬರುತ್ತೆ. ನೋಡಿ, ಈಗ ನಾವು ಲಲಿತಾ ಸಹಸ್ರನಾಮದಲ್ಲಿ ಕೂಡ ಮೇರು ಅಂತ ಬರುತ್ತೆ, ನಾವು ಎಷ್ಟು ಸಲ ಕೇಳ್ತೀವಿ ಮೇರು ಅಂತ ಹೇಳ್ಬಿಟ್ಟು. ಹಾಗೆಯೇ ನಮ್ಮ ಶಿವಸಹಸ್ರನಾಮದಲ್ಲಿ ಕೂಡ ಮೇರುಧಾಮ್ನೇ ನಮಃ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು. ಹಾಗಾಗಿ ಈ ಮೇರು ಮೇಲೆ ಏನು ಅದು ಅದರ ಅರ್ಥ ಆಮೇಲೆ ನೋಡೋಣ. ಬಟ್ ಏನಿದೆ ಅಂದರೆ ಅದು ನಾವು ಏನನ್ನು ರೆಫರ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಸಾಮಾನ್ಯ ಈಗ ಮೇರುವಿನ ಮೇಲೆ ಸ್ವರ್ಗ ಅಂತ ಕೆಲವು ಕಡೆ ಹೇಳ್ತಾರೆ, ಸ್ವರ್ಗಲೋಕ. ಆ ಸ್ವರ್ಗಲೋಕದ ಮೇಲೆ ಇನ್ನೂ ಲೋಕಗಳು ಇದೆ, ಮೇಲ್ಭಾಗದಲ್ಲಿ ಇನ್ನೂ ಒಂದು ಉನ್ನತ ಲೋಕಗಳು ಬರುತ್ತೆ. ಎಲ್ಲಿ ಸ್ವಯಂ ಪ್ರಕಾಶರು ಅಲ್ಲಿ ಇರೋರೆಲ್ಲ ಅಂತ ನಾವೇನು ಹೇಳ್ತೀವಿ, ಅದು ಅಲ್ಲಿ ಮೇಲ್ಗಡೆ ಲೋಕಗಳಿದೆ ಅಂತ. ಆ ದೇವಿ ಭಾಗವತ ದೇವಿ ನಾವು ವಿಚಾರಕ್ಕೆ ಬಂದಾಗ ಆ ಮೇರುವಿನ ಮೇಲೆ ಏನು ಬರುತ್ತೆ ಅಂತ ಅಂದರೆ, ಆ ದೇವಿ ಭಾಗದಲ್ಲಿ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ಅಂತ, ಮತ್ತು ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ ನಗರ ನಾಯಿಕ ಅಂತ ಬರುತ್ತೆ. ಅಂದರೆ ಎಲ್ಲ ಟಾಪ್ ಮೋಸ್ಟ್ ಏನಿದೆ ಅಂದರೆ ಅಲ್ಲಿ ದೇವಿ, ಇದನ್ನು ನಾವು ತಗೊಂಡ್ರೆ ದೇವಿ ಇದ್ದಾಳೆ ಅಂತ ಬರುತ್ತೆ ಇಲ್ಲಿ. ಮತ್ತು ಈ ಭಾಗವತ ತಗೊಂಡು ನಾವು ನೋಡಿದ್ರೆ ಎಲ್ಲದಕ್ಕೂ ಮೇಲೆ ಏನಿದೆಯಪ್ಪ ಅಂತಂದರೆ ಇದಿದೆ, ವೈಕುಂಠ ಇದೆ ಅಂತ ಬರುತ್ತೆ. ಶಿವಪುರಾಣ ತಗೊಂಡು ನೋಡಿದ್ರೆ ಎಲ್ಲದಕ್ಕೂ ಮೇಲೆ ಏನಿದೆಪ್ಪ, ಶಿವ ಕೈಲಾಸ ಇದೆ ಅಂತ ಬರುತ್ತೆ. ಹಾಗೆ ಈ ಅಂದರೆ ನಾವು ಇದನ್ನು ಹೇಗೆ ತಿಳ್ಕೊಬೋದು ಅಂತಂದರೆ, ಈಗ ಯಾವ ಒಂದು ದೇವರ ಅಥವಾ ಯಾವ ಒಂದು ಮುಖ್ಯವಾಗಿ ಯಾವ ದೇವರ ಬಗ್ಗೆ ಮಾತಾಡ್ತಾ ಇದ್ದಾರೋ ಅಥವಾ ನಮ್ಮ ಆರಾಧ್ಯ ಇರ್ಬೋದು, ಅದು ಇವಾಗ ಅದು ಬೇರೆ ಬೇರೆಲ್ಲ. ಈಗ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ಅಂತ ಹೇಳಿದ್ರು. ಮೇರು ನಿಲಯ, ಮೇರುವಿನ ಮೇಲೆ ಆಕೆ ಇರ್ತಾಳೆ ಅಂತ ಹೇಳ್ಬಿಟ್ಟು. ಇದು ಶ್ರೀಚಕ್ರದ ನಾವು ಚಿತ್ರ ಇಲ್ಲಿ ನೋಡ್ತಿರ್ಬೋದು, ಇದೇ ಬ್ರಹ್ಮಾಂಡ. ಶ್ರೀಚಕ್ರ ಅಂದರೆ ಬ್ರಹ್ಮಾಂಡದ ಒಂದು ರೂಪವೇ. ಇದೆಲ್ಲ ಅದರಲ್ಲಿ ಇದೆಲ್ಲ ಕೆಳಗಡೆ ಲೋಟಸ್ ಪೆಟಲ್ಸ್ ಅಂದರೆ ಕಮಲದ ದಳಗಳ ಹಾಗೆ ಇರೋದು, ಇದೆಲ್ಲ ಕಾಣಿಸ್ತಾ ಇದೆಲ್ಲ ನಮಗೆ. ಈ ಮಹಾಭೂಮಿ ಕೂಡ ಕಮಲದ ದಳಗಳ ಹಾಗೆ ಇದೆ ಅಂತ ಕೂಡ ಹೇಳ್ತಾರೆ. ಇದೇನು ಮೇರುವಿನ ಮೇಲೆ ಮೂರು ಏನದು 3 ಪೀಕ್ಸ್ ಅಂತ ಹೇಳ್ತಾರೆ, ಅಂದರೆ 3 ಶೃಂಗಗಳು. ಮತ್ತೆ ಆ 3 ಶೃಂಗಗಳ ಮಧ್ಯ ಶೃಂಗದ ಮೇಲ್ಭಾಗದಲ್ಲಿ ಪರಶಿವನ ಮೇಲೆ ಆಕೆ
ಕುಳಿತಿದ್ದಾಳೆ ಅಂತ ಅನ್ನೋ ಒಂದು ಪರಿಕಲ್ಪನೆ. ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ ನಗರ ನಾಯಕ, ಸುಮೇರುವಿನ ಮಧ್ಯ ಶೃಂಗದಲ್ಲಿ ಆಕೆ ಕುಳಿತು ಆ ಒಂದು ನಗರವನ್ನ ಶ್ರೀನಗರ ಅಂತ ಹೇಳ್ತಾರೆ. ಆ ನಗರದ ನಾಯಕಿ ಆಕೆ ಅಂತ. ಅಂದ್ರೆ ಆಕೆನೇ ಸರ್ವಸ್ವ, ಆಕೆ ಮೇಲೆ ಇನ್ನೇನು, ಅಂದ್ರೆ ಆಕೆಗಿಂತ ಹೆಚ್ಚದಾದದ್ದು ಹಿರಿದಾದದ್ದು ಇನ್ನೇನೂ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬರೋ ಶ್ರೀಚಕ್ರದ ಒಂದು ವರ್ಣನೆಯಲ್ಲಿ ಬರೋದು ನಾವು ಕೇಳಿದೀವಿ. ಸುಧಾ ಸಮುದ್ರಾಂತ ಹೃದ್ಯನ್ಮಣಿದ್ವೀಪ ಸಂಭ್ರೂಢ ವಿಲ್ವಾಟವೀ ಮಧ್ಯ ಕಲ್ಪದ್ರುಮಾ ಕಲ್ಪ ಕಾದಂಬ ಕಾಂತಾರ ವಾಸಪ್ರಿಯೇ. ಕೇಳಿದೀವಲ್ವಾ? ಆ ಸುಧಾ ಸಮುದ್ರ ಅಂತ ಹೃದ್ಯನ್ಮಣಿದ್ವೀಪ, ಆ ಸುಧಾ ಸಮುದ್ರದ ಅಂದ್ರೆ ಒಂದು ಹಾಲಿನ ಸಮುದ್ರ, ಆ ಹಾಲಿನ ಸಮುದ್ರದ ಮಧ್ಯಭಾಗದಲ್ಲಿರುವ ಮಣಿದ್ವೀಪ ಅಂತ ಅದೇನು ಕರೀತಾರೆ. ಆ ಮಣಿದ್ವೀಪದಲ್ಲಿ ಆ ಒಂದು ಬಿಲ್ವಾಟವಿ ಮಧ್ಯ, ಆ ಬಿಲ್ವ ವೃಕ್ಷಗಳ ಮಧ್ಯದಲ್ಲಿ ಆ ಒಂದು ಕದಂಬ ವನದಲ್ಲಿ ಆಕೆ ಒಂದು ಚಿಂತಾಮಣಿ ಗೃಹೆ ಅಂತ ಹೇಳ್ತಾರೆ. ಈಗ ನಾವು ಇದರಲ್ಲಿ ಹೇಳ್ತೀವಲ್ಲ, ಸೌಂದರ್ಯ ಲಹರಿಯಲ್ಲಿ ಕೂಡ ಬರುತ್ತೆ, ಚಿಂತಾಮಣಿ ಗೃಹೆ ಅಂತ ಬರುತ್ತೆ ನೋಡಿ. ಶಿವಾಕಾರೇ ಮಂಚೆ ಪರಮ ಶಿವ ಪರ್ಯಂಕ ನಿಲಯಾಂ ಅಂತ ಬರುತ್ತೆ. ಅಂದರೆ ಆ ಒಂದು ಶಿವಾಕಾರವಾದ ಒಂದು ಮಂಚದಲ್ಲಿ, ಮಂಚದ ಮೇಲೆ ಆಕೆ ಕುಳಿತಿದ್ದಾಳೆ ಅಂತ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೇ ನೀಪೋ ಪವನವತಿ ಚಿಂತಾಮಣಿ ಗೃಹೆ ಅಂತ ಬರುತ್ತಲ್ಲ. ಅಲ್ಲೂ ಕೂಡ ಆ ಚಿಂತಾಮಣಿ, ಮಣಿದ್ವೀಪದ ಮಧ್ಯದಲ್ಲಿರುವ ಚಿಂತಾಮಣಿ ಗೃಹದಲ್ಲಿ ಆ ಶಿವಕಾರದ ಮಂಚದ ಮೇಲೆ ಆಕೆ ಕುಳಿತಿದ್ದಾಳೆ ಅಂತಂದ್ರೆ ಅದರ ಅರ್ಥ ಏನು ಹೇಳ್ತಾರೆ ಅಂದ್ರೆ, ಅಲ್ಲಿ ಆಕೆಯ ಮಂಚದ ಕಾಲುಗಳು ಏನಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ, ಅಂದ್ರೆ ಅಲ್ಲಿ ಈಶ್ವರನದೇ ಇನ್ನೂ ಒಂದು ರೂಪವನ್ನ ಹೇಳ್ತಾರೆ, 4 ಕಾಲುಗಳು ಅಂತ. ಆಮೇಲೆ ಆ ಶಿವಾಕಾರದ ಒಂದು ಮಂಚದ ಮೇಲೆ ಆಕೆ ಕುಳಿತಿದ್ದಾಳೆ ಅಂದ್ರೆ ಆಕೆ ಅದೇನು ಒಂದು 3ಗಳಿವೆ ನಮ್ಮಲ್ಲಿ, ಎಲ್ಲ 3 ಅಂದ್ರೆ ನೋಡಿ, ಧ್ಯಾನ ಮಾಡೋರು, ಈಗ ಧ್ಯಾನ ಅಂತ ತಗೊಂಡಾಗ ಧ್ಯಾನ ಮಾಡೋರೊಬ್ರು ಧ್ಯಾನ ಯಾವುದ್ರ ಬಗ್ಗೆ ಮಾಡ್ತಿದ್ದೀವಿ ಅದು ಒಂದು, ಯಾವ ವಸ್ತು ಬಗ್ಗೆ ಧ್ಯಾನ ಮಾಡ್ತಿದ್ದೀವಿ ಅಥವಾ ಯಾವುದ್ರ ಬಗ್ಗೆ ಧ್ಯಾನ ಮಾಡ್ತಿದ್ದೀವಿ. ಆಮೇಲೆ ಆ ಧ್ಯಾನವನ್ನು ಮಾಡುವ ಪ್ರಕ್ರಿಯೆ, ಎಲ್ಲದರಲ್ಲೂ ನಮಗೆ ಈ ತ್ರಿಗುಣಗಳು, ಸತ್ವ ರಜ ತಮ, ಎಲ್ಲ ಥರದಲ್ಲೂ ನಮಗೆ ಈ ತ್ರಿಗುಣಗಳಿಂದ ನಾವು ಬಂಧಿತರಾಗಿದ್ದೇವೆ ಇಲ್ಲಿ. ಅದು ತ್ರಿಗುಣಕ್ಕೆ ಅತೀತವಾಗಿರುವ ರೂಪ. ಅಂದ್ರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ರೆ ಅಲ್ಲೂ ಕೂಡ ಸೃಷ್ಟಿ ಸ್ಥಿತಿ ಲಯ, ಅಲ್ಲೂ ಕೂಡ ತ್ರಿಗುಣ. ಆ ಎಲ್ಲಾ ತ್ರಿಗುಣಗಳಿಗೂ ಅತೀತಳಾಗಿರೋ, ಅಂದ್ರೆ ಅದಕ್ಕೆ ಆಕೆ ಮಂಚದ ಕಾಲುಗಳು ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರರು. ಅದ್ರ ಮೇಲೆ ಕೂತಿದ್ದಾಳೆ ಅಂದ್ರೆ ಆಕೆ ಸರ್ವಸ್ವನೂ ಆಕೆನೇ, ಆಕೆಯಿಂದನೇ ಆಗಿರೋದು ಈ ಇಡೀ ಬ್ರಹ್ಮಾಂಡದ ಒಂದು ಮೂಲ ಸೃಷ್ಟಿ ಸ್ಥಿತಿ ಲಯಕಾರಕರಿಗೂ ಕೂಡ ಆದಿಯಾದ ಪರಮೇಶ್ವರಿ ಅಂತ, ಲಲಿತಾ ಪರಮೇಶ್ವರಿ ಅಂತ ಹೇಳ್ಬಿಟ್ಟು ಆಕೆನ ಹೇಳಿದ್ದಾರೆ. ಇದು ದೇವಿದು ತಗೊಂಡ್ರೆ ಈ ದೇವಿನೇ ಅಲ್ಲಿ ಟಾಪ್ ಮೋಸ್ಟ್ ಅಂತ ಹೇಳ್ತಾರೆ. ಆಕೆಯ ಲೋಕದ ಮೇಲೆ ಇನ್ಯಾವ ಲೋಕನೂ ಇಲ್ಲ, ಅಂದ್ರೆ ಆಕೆಯ ಲೋಕಕ್ಕಿಂತ ಶ್ರೇಷ್ಠವಾದದ್ದು ಇನ್ನು ಯಾವುದೂ ಕೂಡ ಇಲ್ಲ ಅಂತ ಹೇಳ್ಬಿಟ್ಟು ಬರುತ್ತೆ. ಅದೇ ನೀವು ಭಾಗವತವನ್ನ ತಗೊಳ್ಳಿ, ಆಗ ದೇವಿ ಲೋಕವನ್ನ ಅವರು ಸ್ವಲ್ಪ ಕೆಳಗಡೆ ಹೇಳಿ ವೈಕುಂಠವನ್ನ, ಕೈಲಾಸವನ್ನ ಮತ್ತೆ ಕೆಳಗಡೆ ಹೇಳ್ತಾರೆ. ವೈಕುಂಠ ಅನ್ನೋದು ಟಾಪ್ ಮೋಸ್ಟ್ ಅಂತ ಅನ್ನೋ ಥರ ಹೇಳ್ತಾರೆ. ಅದೇ ನೀವು ಶಿವಪುರಾಣದಲ್ಲಿ ಕೈಲಾಸ ಅನ್ನೋದನ್ನ ಹೇಳಿದ್ನಲ್ಲ, ಅದು ಟಾಪ್. ಅಂದ್ರೆ ಇಲ್ಲಿ ಈಗ ಶಿವಸಹಸ್ರನಾಮದಲ್ಲೂ ಮೇರುಧಾಮ್ನೆ, ಮೇರುವಿನ ಮೇಲೆ ಇರುವವನು ಅಂತ ಹೇಳ್ಬಿಟ್ಟು ಮೇರುಧಾಮ್ನೆ ನಮಃ ಅಂತ ಹೇಳ್ಬಿಟ್ಟು ಬರುತ್ತೆ. ಹಾಗಾದ್ರೆ ಇದೇನಪ್ಪ ಇದು ಹೀಗಿದೆ ಅಂತ ನಮಗೆ, ಹಾಗಾದ್ರೆ ಯಾವ ಧಾಮ ಎಲ್ಲಿದೆ ಅಂತಂದ್ರೆ, ಇದು ನಾವು ಯಾವ ಒಬ್ಬ ಒಂದು ದೇವತೆಯನ್ನ ಆರಾಧಿಸ್ತೀವೋ ಎಲ್ಲ ಕೂಡ
ಆ ಆ ಪರಮ ಏನು ಪರಮಾತ್ಮ ಅಥವಾ ಪರಬ್ರಹ್ಮ ಅಥವಾ ಸರ್ವವ್ಯಾಪಕ ಅಥವಾ ಸಚ್ಚಿದಾನಂದ ಸ್ವರೂಪ ಅಥವಾ ಮೂಲ ಅಂತ, ಎಲ್ಲದಕ್ಕೂ ಮೂಲ ಅಂತ ಏನು ಹೇಳ್ತೀವೋ ಅದೆಲ್ಲದೂ ಅದೇ ರೂಪವೇ ಅನ್ನೋದು ಇಲ್ಲಿ ನಾವು ಕಾಣ್ಬೋದು. ಎಲ್ಲ ಕೂಡ ಪ್ರತಿಯೊಂದು ಕೂಡ ಅದೇ ಆಗಿದೆ. ಅಲ್ಲಿ ಇದಕ್ಕಿಂತ ಹೆಚ್ಚಿಂದು, ಈಗ ನಾವು ದೇವಿಯನ್ನ ಆರಾಧನೆ ಮಾಡ್ತಾ ಇದ್ರೆ ಒಂದು ವೇಳೆ ಇದಕ್ಕಿಂತ ಹೆಚ್ಚಿಗೆ ಇನ್ಯಾರೋ ಇದಾರಪ್ಪ ಅಂತ ಬಂತು ಮನಸ್ಸಿನಲ್ಲಿ ಅಂದರೆ ಅಲ್ಲಿ ಹೋಯ್ತು ಅಂತ ಅರ್ಥ. ಆಮೇಲೆ ನಾವು ಇವಾಗ ಶಿವನನ್ನ ಆರಾಧನೆ ಮಾಡ್ಬೇಕಾರೆ, ಓ ಶಿವ ಏನು ಅದ್ರ ಮೇಲೆ ವಿಷ್ಣು ಇದ್ದಾನ ಅಥವಾ ಇನ್ನೂ ಅದು ಹೆಚ್ಚಿಗೆ ಇನ್ಯಾರಾದ್ರೂ ಇದ್ದಾರ, ಈ ರೀತಿ ಮನಸ್ಸಲ್ಲಿ ಬರೋ ಅವಶ್ಯಕತೆನೇ ಇಲ್ಲ. ಯಾಕೆಂದ್ರೆ ನಾವು ಏನನ್ನ ಯಾವುದೇ ಒಂದು ರೂಪವನ್ನ ಆರಾಧನೆ ಮಾಡಿದ್ರೂ ಕೂಡ ಅದು ಸರ್ವಶ್ರೇಷ್ಠ ಉತ್ಕೃಷ್ಟವಾಗಿರುತ್ತೆ, ಅದಕ್ಕಿಂತ ಹೆಚ್ಚಿಂದು ಇನ್ನು ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಇದರೆಲ್ಲದರಿಂದ ನೋಡ್ಕೋಬೋದು. ಅಂದರೆ ನಾವು ಅದನ್ನ ತಲುಪಬೇಕು ಅಂತಂದ್ರೆ ಅದಕ್ಕಿಂತ ಹೆಚ್ಚಿಂದನ್ನ ಕಲ್ಪನೆ ನಾವು ಏನೋ ಇದೆ ಅಂತ ಭಾವನೆ ಮಾಡಿದ್ರೆ ಅಲ್ಲಿ ನಮ್ಮ ಕಲ್ಪನೆನೇ ತಪ್ಪಾಗುತ್ತೆ, ನಮ್ಮ ಆರಾಧ್ಯ ದೈವ ಅನ್ನೋದಕ್ಕೆ ಅರ್ಥನೇ ಹೋಗ್ಬಿಡುತ್ತೆ. ಹಾಗಾಗಿ ನಮಗೆ ಇವಾಗ ಅಪ್ಪ ಅವರು ಕೂಡ ಹೇಳಿದ್ದಾರೆ, ಗುರು ದೊಡ್ಡವನು ಅಂತ ತಿಳಿರಪ್ಪ ಅಂತ ಹೇಳಿದ್ದಾರೆ. ಗುರು ದೊಡ್ಡವನು ಅಂತ ತಿಳಿ ಅಂತ ಅಂದರೆ ಅದರಲ್ಲಿ ಎಷ್ಟು ಅರ್ಥ ಇದೆ ಅಂತಂದರೆ, ಇವಾಗ ಗುರು ಅಂತ ನಾವು ತಗೊಂಡ್ರೆ ಅದಕ್ಕಿಂತ ಹೆಚ್ಚಿನದು ಇನ್ನೇನೂ ಇಲ್ಲ. ಆ ಗುರುವಿನಕ್ಕಿಂತ ಯಾವುದು ಹೆಚ್ಚಲ್ಲ, ಆ ಗುರುವಿನಕ್ಕಿಂತ ಯಾವುದು ಹೆಚ್ಚಿಲ್ಲ ಅಂತ ಎಲ್ಲ ಕಡೆ ಬರುತ್ತೆ. ಗುರು ಗೀತಾದಲ್ಲೂ ಕೂಡ ಬರುತ್ತೆ, ಅಪ್ಪ ಅವರು ಕೂಡ ಹೇಳಿರೋದದೇ, ಗುರುವಿಗಿಂತ ಯಾವುದು ಹೆಚ್ಚಲ್ಲ, ಗುರುವಿಗಿಂತ ಯಾವುದು ಹೆಚ್ಚಿಲ್ಲ ಅಂತ. ಅಲ್ಲಿಯೇ ನಾವು ಅಂಥ ಒಂದು ಅವನು ದೊಡ್ಡವನು ಅಂದ್ರೇನೋ ಅಂಥ ಒಂದು ಭಾವದಲ್ಲಿ ಅವನನ್ನು ನಾವು ಆರಾಧಿಸಿದ್ರೆ ಮಾತ್ರ ಅವಾಗ ನಮ್ಮ ಆರಾಧನೆಗೆ ಅರ್ಥ ಬಂದು ಸಾಧನೆ ಮುಂದಕ್ಕೆ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂದರೆ ಇಲ್ಲೂ ಇಲ್ಲ, ಹಂಗಾರೆ ಇದೆಯಾ ಅಂತ ಅನುಮಾನ ಬೇಡ, ಅದು ಇಲ್ಲೂ ಇಲ್ಲ. ನಾವು ಯಾವ ದೇವರನ್ನು ಆರಾಧಿಸುವ ಅದೆಲ್ಲ ಆ ಸಚ್ಚಿದಾನಂದ ಸ್ವರೂಪವೇ. ಗುರು ಕೂಡ ಆ ಸಚ್ಚಿದಾನಂದ ಸ್ವರೂಪವೇ. ಅವನೇನು 4 ಕೈ 10 ಕೈ ಎಲ್ಲ ಇಟ್ಕೊಂಡಿರೋನ್ ಮಾತ್ರ ಅಲ್ಲಿ ಮೇಲ್ಗಡೆ ಇದ್ದಾನಪ್ಪ ಅನ್ನೋ ಥರ ಅಲ್ಲ. ಆ ಗುರು ಕೂಡ ನಮ್ಮ ಮಾನವ ರೂಪದಲ್ಲಿ ಬಂದಿರುವ ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮನೇ. ಅವನು ಮಾನವ ರೂಪದಲ್ಲಿ ನಮಗೋಸ್ಕರ ಇಳಿದು ಬಂದಿರುವವನು ಸದ್ಗುರು. ಅವನುಕ್ಕಿಂತ ಹೆಚ್ಚಿನದೇನೂ ಇಲ್ಲ, ಅವನಿಗಿಂತ ಹೆಚ್ಚು ಯಾವುದೂ ಅಲ್ಲೂ ಅಲ್ಲ ಅಂತ. ಆಗ ಆ ಒಂದು ರಹಸ್ಯವನ್ನ ನೀನು ತಿಳಿ ಅನ್ನೋದೇ ಅಪ್ಪ ಅವರು ಹೇಳಿರೋ ಒಂದು ಮಾತು. ಗುರು ದೊಡ್ಡವನು ಅಂತ ತಿಳಿ ಅಂತ ಅಪ್ಪ ಅವ್ರು ಹೇಳಿದ್ದಾರೆ, ಅದ್ರ ಹಿಂದಿನ ಅರ್ಥ ಅಂತ ಹೇಳ್ಬೋದು. ಹಾಗಾಗಿ ಯಾರಾದರೂ ದೇವಿಯನ್ನು ಆರಾಧನೆ ಮಾಡ್ತಿದ್ರೆ ಅಥವಾ ವಿಷ್ಣು ಶಿವನನ್ನು ಯಾವುದೇ ಆರಾಧನೆ ಮಾಡ್ತಿದ್ರು ಕೂಡ ಆ ಆರಾಧ್ಯ ದೈವವೇ ಸರ್ವಶ್ರೇಷ್ಠ. ಹಂಗಂತ ಬೇರೆದೆಲ್ಲ ಕಮ್ಮಿ ಅಂತ ಭಾವನೆ ಮಾಡಿದ್ರೆ ಅಲ್ಲಿ ಮತ್ತೆ ನಮಗೆ ಅರ್ಥ ಆಗಿಲ್ಲ ಸತ್ಯ ಅಂತ, ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ ತತ್ವವನ್ನು ಅಂತ ಆಗತ್ತೆ. ಅಲ್ಲಿ ಇನ್ನೊಂದು ಕಮ್ಮಿನ ಮಾಡೋದೂ ಇಲ್ಲ ನಾವು, ಅಥವಾ ನಾವು ಆರಾಧನೆ ಮಾಡ್ತಿರೋದು ಕಮ್ಮಿನ ಭಾವನೂ ಇಲ್ಲ. ಬೇರೆ ಯಾವುದೋ ಇದಕ್ಕಿನ್ನ ಕಡಿಮೆ ಅಪ್ಪ ಅದಲ್ಲ, ಇನ್ನೊಬ್ರು ಯಾರೋ ಆರಾಧಿಸ್ತಿದ್ರೆ ಇನ್ನೊಂದನ್ನ ಅದು ಕಮ್ಮಿ ಅನ್ನೋ ಭಾವವೂ ನಮಗಿಲ್ಲ. ಅಂಥ ಒಂದು ಸ್ಥಿತಿ, ಮನಸ್ಸಿನ ಒಂದು ಸ್ಥಿತಿಯಲ್ಲಿ ನಾವು ಆರಾಧನೆ ಮಾಡಬೇಕು ಅನ್ನೋದ್ರು. ಇದೆಲ್ಲ ಓದಿದಾಗ ಬೇರೆ ಬೇರೆ ಥರ ಹೇಳಿದಾಗ ಯಾಕೆ ಹೀಗೆ ಹೇಳಿದ್ದಾರೆ ಅಂತ ನಾವು ಒಂಚೂರು ಇದು ಮಾಡಿದಾಗ ಆವಾಗ ನಮಗೆ ಇದೆಲ್ಲ ತಿಳಿದು ಬರುತ್ತೆ. ಬಹಳ ಒಂಥರ ಆನಂದ ಆಗುತ್ತೆ ಇದೆಲ್ಲ ನಾವು ಕೇಳ್ತಾ ಇರ್ಬೇಕಾದ್ರೆ. ಅಂದರೆ ಮನಸ್ಸು ಯಾವಾಗಲೂ ಶ್ರೇಷ್ಠ ಕನಿಷ್ಠ ಅಂತನೇ ಒಂದು ಭಾವನೆಯಲ್ಲೇ ಅದು ಕಳೆದು ಹೋಗ್ಬಿಡುತ್ತೆ. ಸಾಕಷ್ಟು ಬಾರಿ ಬರೀ ಅದು ಶ್ರೇಷ್ಠ ಕನಿಷ್ಠ ಒಂದೇ ನೋಡ್ತಾ ಇರುತ್ತೆ. ಆದರೆ ನಮ್ಮ ಒಂದು ಹೃದಯದೊಳಗಿರೋ ಅದೇನು ಪರಮಾತ್ಮ ಅಥವಾ ನಮ್ಗೆ ಇಷ್ಟ ಅಂತ ಅನ್ಬೋದು, ಇಷ್ಟ ದೈವ ಗುರು ಅನ್ಬೋದು, ಅದನ್ನು ನಾವು ಸರ್ವಶ್ರೇಷ್ಠ ಅಂತ ಭಾವಿಸ್ಬೇಕು. ಆದರೆ ಯಾವುದನ್ನು ಬೇರೆದು ಇನ್ನೊಬ್ಬರನ್ನ ಆರಾಧಿಸ್ತಿದ್ರೆ ಅದು ನಮ್ಮ ಆರಾಧ್ಯ ದೈವದ ಇನ್ನೊಂದು ರೂಪವೇ ಹೊರತು ಕೂಡ ಅದು ಕನಿಷ್ಠ ಅಲ್ಲ ಅನ್ನೋದು ಇದು ತತ್ವ. ಪುರಂದರದಾಸರು ಒಂದು ಕಡೆ ಇದನ್ನು ಹೇಳ್ತಾರೆ, ನೀವು ಏನನ್ನ ಶಿವ ಅಂತೀರೋ ಅದನ್ನು ನಾನು ಏನಂತೀನಿ ಪುರಂದರ ವಿಠಲ ಅಂತೀನಿ ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಆ ತತ್ವ ಅನ್ನೋದು ಅವರೆಲ್ಲ ತಿಳ್ಕೊಂಡಿದ್ರು. ಅವ್ರು ಇಂಥದ್ದು ಆರಾಧಿಸ್ತಾರೆ ಅಂದರೆ, ಈಗ ತುಳಸಿದಾಸರು
ವೃಂದಾವನಕ್ಕೆ ಬಂದ್ರಂತೆ. ಬಂದಾಗ ಅಲ್ಲಿ ಕೃಷ್ಣ ರಾಧೆಯ ಒಂದು ಮೂರ್ತಿಗಳನ್ನ ಅವರು ವಿಗ್ರಹವನ್ನು ನೋಡಿದಾಗ, ಇಲ್ಲಪ್ಪ ನನಗೆ ನೀನು, ಅವರು ರಾಮನ ಒಂದು ಆರಾಧಕರು, ನನಗೆ ಈ ರೂಪ ನನಗೆ ಆಗ್ತಿಲ್ಲಪ್ಪ, ನಾನು ಆರಾಧಿಸ್ಲಾರೆ, ನೀನು ರಾಮ ಸೀತೆ ನಂಗೆ ರೂಪದಲ್ಲಿ ನೀನು ದರ್ಶನ ಕೊಡು ಅಂದಾಗ ರಾಮ ಸೀತೆ ರೂಪದಲ್ಲಿ ದರ್ಶನ ಕೊಟ್ಟನಂತೆ ಕೃಷ್ಣ. ಅವನೇ ಎಲ್ಲದೂ. ಆದರೆ ನಮ್ಮ ಮನಸ್ಸಿಗೆ ಯಾವುದೋ ಒಂದು ಇಷ್ಟ ಆಗ್ಬಿಟ್ಟಿರುತ್ತೆ. ಯಾವುದೋ ಒಂದು ನಮ್ಮ ಮನಸ್ಸು ಅದು ಮೊದಲು ಒಂದನ್ನು ಹಿಡ್ಕೊಳ್ಳೋದೇ ಭಾರಿ ಕಷ್ಟದ ವಿಷಯ. ಏಕೆಂದರೆ ಅದು 10 ಹಿಡ್ಕೊಳಕ್ಕೆ ಹೋಗುತ್ತೆ ಯಾವಾಗಲೂ. ಅದು ಒಂದನ್ನು ಹಿಡ್ಕೊಂಡ್ಬಿಡ್ತು ಗಟ್ಟಿಯಾಗಿ ಅಂದರೆ ಅದೇ ನಿಜವಾಗ್ಲೂ ದೊಡ್ಡ ವಿಚಾರ ಅಂತಲೇ ಹೇಳಬೇಕು. ಅದನ್ನು ರಮಣರು ಕೂಡ ಹೇಳಿದ್ದಾರೆ, ಒಂದನ್ನು ಹಿಡಿ ಅಂತ. ಅದು ಒಂದು ಹಿಡಿಯೋದನ್ನೋದು ಅಷ್ಟು ಸುಲಭದ ವಿಚಾರ ಅಲ್ವೇ ಇಲ್ಲ. ಒಂದು ಸಲ ದೇವಿ ಅಂತ ಹೋದರೆ ಇನ್ನೊಂದು ಸಲ ಶಿವ ಅಂತ ಹೋಗುತ್ತೆ, ಇನ್ನೊಂದು ಸಲ ವಿಷ್ಣು ಅಂತ ಹೋಗುತ್ತೆ, 100 ಕಡೆ ಹೋಗುತ್ತೆ. ಅದಕ್ಕೆ ಅಪ್ಪ ಅವರು ಇದಕ್ಕೊಂದು ಸೊಲ್ಯೂಷನ್ ಏನು ಹೇಳಿದ್ದಾರೆ, ನೀನು ಎಲ್ಲಿ ಹೋಗಿ ನಮಸ್ಕರಿಸಿದ್ರು ಅಪ್ಪ ಅನ್ಕೊಳಪ್ಪ, ಅಲ್ಲಿ ಬೇರೆ ಏನೋ ಇದೆ, ಬೇರೆ ಯಾರೋ ಒಬ್ಬರಿದ್ದಾರೆ ಅಂತ ಅನ್ಕೋಬೇಡ, ಅಲ್ಲಿ ಅಪ್ಪ ಅನ್ಕೋ, ಅಪ್ಪನೇ ಅದು, ಅವನ ರೂಪವೇ ಅದು ಅಂತ ಅನ್ಕೋ ಅಂತ ಹೇಳ್ಬಿಟ್ಟು ಅಪ್ಪ ಅವರು ಕೂಡ ಹೇಳಿರೋದು ಇಲ್ಲಿ ನಾವು ಗಮನ ಕೊಡ್ಬೋದು ಅದ್ರ ಬಗ್ಗೆನೂ. ಮತ್ತು ಇಲ್ಲಿ ಇನ್ನೊಂದು ವಿಚಾರ ಏನು ನಾವು ಹೇಳಬೇಕು ಅಂತಂದರೆ, ಈ ಪಾತಾಳಗಳನ್ನು ಫಸ್ಟು ಹೇಳ್ಬಿಡ್ತೀನಿ, ಆಮೇಲೆ ಅದು ಮೇಲಿನ ಲೋಕಗಳ ಬಗ್ಗೆ ಹೋಗೋಣ. ಈ ಕೆಳಗಡೆ ಪಾತಾಳಗಳಿದೆ ಅಂತ ಹೇಳ್ತಾರಲ್ಲ, ಅದು ಅತಳ, ವಿತಳ, ಸುತಳ, ರಸಾತಳ, ತಲಾತಳ, ಮಹಾತಳ, ಪಾತಾಳ, ಕೊನೆಯ ಪಾತಾಳ ಅಂತೆಲ್ಲ ಹೇಳ್ತಾರೆ. ಅದರ ಪ್ರಥಮ ಖಂಡ, ದ್ವಿತೀಯ ಖಂಡ, ತೃತೀಯ ಖಂಡ ಕೊನೆಯ ಪಾತಾಳದು. ಅದು ತ್ರಿಖಂಡ ಸೋಪಾನ, ಕೊನೆಯ ಪಾತಾಳ ಅನ್ನೋದು 3 ಖಂಡಗಳಿರುವ ಒಂದು ಸೋಪಾನ, ಮೆಟ್ಟಿಲು ಆ ಥರ ಹೇಳ್ತಾರೆ. ಇದನ್ನು ಏನೇನಿದೆ ಅಂತ ಅವರು ವಿವರಣೆ ಮಾಡ್ತಾರೆ. ಅತಳದಲ್ಲಿ ಪಿಶಾಚಿ ಇದೆ, ವಿತಳದಲ್ಲಿ ಅಲಕಾಪುರ ಅನ್ನುವ ನಗರದಲ್ಲಿ ಕುಬೇರ, ಅವನು ಉತ್ತರ ದಿಕ್ಕಿಗೆ ಅಧಿಪತಿ, ಇಡೀ ಬ್ರಹ್ಮಾಂಡದ ಕೋಶಾಧಿಪತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನಿರೋದು ಅಲ್ಲಿ ವಿತಳದಲ್ಲಿಯೇ ಯೋಗಿನಿಪುರ ಅನ್ನೋ ಇನ್ನೊಂದು ಪುರ ಇದೆ. ಅಲ್ಲಿ ಮಯ ಅಂದರೆ ರಾಕ್ಷಸರ ಶಿಲ್ಪಿ, ತ್ರಿಪುರವನ್ನು ನಿರ್ಮಾಣ ಮಾಡಿದ್ನಲ್ಲ, ತ್ರಿಪುರಾಸುರರು ಇರ್ತಾರಲ್ಲ, ತ್ರಿಪುರವನ್ನು ನಿರ್ಮಾಣ ಮಾಡಿಕೊಟ್ಟ ಅಂತ ಮಯ ರಾಕ್ಷಸ ಶಿಲ್ಪಿ ಇದ್ದಾನೆ. ಇನ್ನು ಸುತಳದಲ್ಲಿ ರಾಕ್ಷಸರು, ಬಲಿಚಕ್ರವರ್ತಿ ರಾಕ್ಷಸ ಪರಿಜನರೊಂದಿಗೆ ಇರ್ತಾನೆ ಸುತಳದಲ್ಲಿ ಅಂತ ಹೇಳ್ತಾರೆ. ಇನ್ನು ಸುತಳದಲ್ಲಿಯೇ ವೈವಸ್ವತಪುರ ಅಂತ ಒಂದಿದೆ, ಅಲ್ಲಿ ಯಮ ಇರ್ತಾನೆ, ದಕ್ಷಿಣಾಧಿಪತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ರಸಾತಳದಲ್ಲಿ ಭೂತಗಳು ಅಂದರೆ ಪುಣ್ಯನಗರ, ರಸಾತಳದ ಪುಣ್ಯನಗರದಲ್ಲಿ ನಿರುತಿ ಇರ್ತಾನೆ, ನಿರುತಿ ಅಂದರೆ ನೈಋತ್ಯದ ದಿಕ್ಕಿನ ಅಧಿಪತಿ ಇರ್ತಾನೆ. ತಲಾತಲದಲ್ಲಿ ಯಕ್ಷರು, ಅಲ್ಲಿ ಧನಿಷ್ಠಾನಪುರ ಅನ್ನೋ ಒಂದು ತಲಾತಲದಲ್ಲಿರುವ ಧನಿಷ್ಠಾನಪುರದಲ್ಲಿ ಬೇತಾಳ ಅಂದರೆ ಪಿಶಾಚಿ ಗಣಗಳೊಂದಿಗೆ ಇದ್ದಾನೆ. ಇನ್ನು ನೋಡಿ ಮಹಾತಳದಲ್ಲಿ ಪಿತೃದೇವತೆಗಳು, ಅಂದರೆ ಅಲ್ಲಿ ಕೈಲಾಸ ನಗರ ಅಂತ ಹೇಳ್ತಾರೆ. ಕಾತ್ಯಾಯನಿಪತಿಯಾದ ಈಶಾನ ಇರ್ತಾನೆ, ಆತ ಈಶಾನ್ಯ ದಿಕ್ಕಿಗೆ ಅಧಿಪತಿ ಅಂತ. ಇಲ್ಲೂ ಕೂಡ ನೋಡಿ ಪಾತಾಳದಲ್ಲಿ ಕೂಡ ಕೈಲಾಸ ನಗರ ಅಂತ ಹೇಳ್ತಾರೆ, ಆಯಿತಾ. ಆಮೇಲೆ ಪಾತಾಳದಲ್ಲಿ ಕೂಡ ವೈಕುಂಠ ಅಂತ ಹೇಳ್ತಾರೆ ನೋಡಿ. ಪಾತಾಳದಲ್ಲಿ ವೈಕುಂಠ ನಾರಾಯಣ, ಮತ್ತು ಮಹಾತಾಳದ ಕೆಳಗಡೆ ಪಾತಾಳ ಅಂತ ಅಲ್ಲಿ ಪನ್ನಗರು ಇರ್ತಾರೆ. ಅಲ್ಲಿ ವೈಕುಂಠ ನಾರಾಯಣ, ಪಾತಾಳದ ರಾಕ್ಷಸರು ಹಾಗೂ ವಾಸುಕಿ ಮೊದಲಾದ ಸರ್ಪಶ್ರೇಷ್ಠರೊಂದಿಗೆ ಶೇಷಶಾಹಿಯಾಗಿರ್ತಾನೆ. ಶ್ವೇತದ್ವೀಪ ಅಂತ ಕೂಡ ಅದನ್ನು ಹೇಳ್ತಾರೆ, ಕಾರ್ಯ ವೈಕುಂಠ ಅಂತ ಕೂಡ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಇದೇನಪ್ಪ ಪಾತಾಳದಲ್ಲೆಲ್ಲ ಕೈಲಾಸ ವೈಕುಂಠ ಹೇಳ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ಬೋದು. ಅಲ್ಲಿ ಮೇಲ್ಗಡೆ ಕೂಡ ಒಂದು ಏನು ಹೇಳ್ತೀವಿ, ಸ್ವರ್ಗದ ನಂತರ ಮೇಲ್ಗಡೆ ಲೋಕಗಳನ್ನು ಅಪ್ಪರ್ ಒಂದು ಲೋಕಗಳನ್ನು ಹೇಳ್ಬೇಕಾದ್ರೆ ಅಲ್ಲೂ ಕೂಡ ಕೈಲಾಸ ವೈಕುಂಠಗಳನ್ನು ಹೇಳ್ತಾರೆ. ಪಾತಾಳದಲ್ಲೂ ಕೂಡ ಕೈಲಾಸ ವೈಕುಂಠಗಳನ್ನು ಹೇಳ್ತಾರೆ. ಅಂದರೆ ಒಂದು ರೀತಿ ಆ ಪರಮಾತ್ಮ ಎಲ್ಲ ಕಡೆ, ಇವಾಗ ಭೂಮಿ ಕೂಡ, ಇವಾಗ ನಮ್ಮ ಭೂಗೋಳದ ಮೇಲೂ ಕೂಡ ನಾವೇನು ಹೇಳ್ತೀವಿ, ಕೆಲವುದನ್ನು ಇದು ತಿರುಪತಿ ಅಂದರೆ ಇದು ವೈಕುಂಠಪ್ಪ ಅಂತ ಹೇಳ್ತೀವಿ. ಆಮೇಲೆ ನಾವು ಕಾಶಿ ಅಂದರೆ ಮತ್ತು ಈಗ ಕೇದಾರನಾಥ ಅದೆಲ್ಲ ಅದು ಭೂ ಕೈಲಾಸ ಅಂತ ಹೇಳ್ತೀವಿ, ಗೋಕರ್ಣನ. ಹೀಗೆ ಎಲ್ಲ ಕಡೆನೂ ಅವನು ಇಲ್ಲದೆ ಇರೋ ಜಾಗನೇ ಇಲ್ಲ, ಅವನು ಎಲ್ಲ ಕಡೆಗೂ ಇದ್ದಾನೆ ಅನ್ನೋ ಒಂದು ಇದು ಅರ್ಥವನ್ನು ನಾವು ತೆಗೆದುಕೊಳ್ಬೋದು. ಇನ್ನು ಕೊನೆಯ ಪಾತಾಳದಲ್ಲಿ 3 ಸೋಪಾನ ಅಂದರೆ 3 ಭಾಗಗಳು. ಅದರಲ್ಲಿ ಪ್ರಥಮ ಖಂಡದಲ್ಲಿ ಅನಂಗ ಜೀವಿಗಳು ಇದ್ದಾರೆ ಅಂತ, ದ್ವಿತೀಯ ಖಂಡದಲ್ಲಿ ಪ್ರೇತಗಳಿದ್ದಾರೆ, ತೃತೀಯ ಖಂಡದಲ್ಲಿ ಯಾತನಾ ದೇಹ ಹೊಂದಿರುವ ದುಃಖ ಜೀವಿಗಳು, ಮಹಾಪಾತಕಿಗಳು ಇದ್ದಾರೆ ಅಂತ ಶ್ರೀಪಾದವಲ್ಲಭರ ಚರಿತ್ರೆಯಲ್ಲಿ ಬರುತ್ತೆ. ಅಂದರೆ ಈ
ಇದನ್ನ ಹೇಳ್ತಾರಲ್ಲ, ಊಟ ಆದ್ಮೇಲೆ ಒಂದು ಅರ್ಘ್ಯವನ್ನ ಏನೋ ಕೊಡ್ತಾರೆ ಅಲ್ವಾ? ಆ ರೌರವೇ ಅಪುಣ್ಯ ನೆಲೆಯೇ ಪದ್ಮಾರ್ಬುದ ನಿವಾಸಿನಾಂ ಅರ್ತಿನಾಂ ಉದಕಂ ದತ್ತಂ ಅಕ್ಷಯಮುಪತಿಷ್ಠತಿ ಅಂತ ಒಂದಿನ ಮಂತ್ರವನ್ನ ಹೇಳ್ತಾರಂತೆ, ಹೇಳಿ ಕೊಡ್ತಾರಂತೆ. ಅದು ಅದನ್ನ ಊಟದ ನಂತರ ಅದೇನೋ ಇದನ್ನ ಕೊಡ್ಬೇಕಾದ್ರೆ ಹೇಳ್ತಾರೆ ಅಂತ. ಅದು ಕೊಡೋದು ಇಲ್ಲಿರೋ ಈ ಆಮ್, ಆ, ಕೊನೆಯ ಪಾತಾಳದ ಕೊನೆಯ ಖಂಡದಲ್ಲಿ ಆ ಯಾತನಾ ದೇಹ ಹೊಂದಿರುವ ಅವರು ಮಹಾಪಾತಕಿಗಳು. ಆದ್ರಿಂದ ಈ ರೌರವ ನರಕ ಅಂತಾರಲ್ಲ, ರೌರವ ಯಾರು ತುಂಬಾ ಇದು ಮಾಡ್ತೀರಿ, ನೀನ್ ರೌರವ ನರಕಕ್ಕೆ ಹೋಗ್ತೀಯಾ ಅಂತ ಒಂದ್ಸಲ ಹೇಳ್ತಾ ಇರ್ತವೆ. ಅದನ್ನ ಆ ರೌರವ ನರಕ ಅನ್ನೋದು ಎಲ್ಲಿದೆ ಅಂದ್ರೆ ಅತೀ ಅದು ತೃತೀಯ ಖಂಡ, ಕೊನೆಯ ಪಾತಾಳದ ತೃತೀಯ ಖಂಡದಲ್ಲಿ ಮಹಾಪಾತಕ ಮಾಡಿರುವ ಜೀವಿಗಳೇನಾಡ್ತಾರೆ, ಅವರು ಯಾತನಾ ದೇಹವನ್ನ ಹೊಂದಿ ದುಃಖ ಪಡ್ತಾ ಇರ್ತಾರೆ, ಅತಿಯಾದ ಯಾತನೆಯನ್ನ ಪಡ್ತಾ ಇರ್ತಾರೆ. ಅಂಥವರಿಗೆ ಆ ಒಂದು ಉದಕವನ್ನ ಅದನ್ನ ಕೊಡ್ತಾರೆ ಅಥವಾ ಕೊಡಿ ಅಂತ ಶ್ರೀಪಾದ ವಲ್ಲಭರು ಪುಸ್ತಕದಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದೆ. ಅಂದ್ರೆ ನಮ್ಮ ಪ್ರತಿಯೊಂದು ಮಂತ್ರಗಳಲ್ಲಿ ಮಂತ್ರಗಳ ಹಿಂದೆ ಒಂದ್ ರೀತಿ ಎಷ್ಟು ಅರ್ಥ ಅಡಗಿದೆ ಅಂದ್ರೆ, ಅವರಿಗೂ ಕೂಡ ನಾವು ಏನಾದ್ರೂ ಒಂದು ಅಂತ ಒಂದು ಕರುಣೆ ಕೂಡ ಅಡಗಿದೆ ಅಂತ ನಾನು ಹೇಳ್ಬೋದು. ಅದರಲ್ಲಿ ಅವ್ರಿಗೂ ಕೂಡ ಒಂದು ಉದಕವನ್ನು ಕೊಡುವ ಅಂತ ಅಷ್ಟು ಒಂದು ಎಂಥದ್ದು ಇದೆ ಅದ್ರ ಮಂತ್ರಗಳು. ಸುಮ್ಮನೆ ಎಷ್ಟೊಂದು ಮಂತ್ರಗಳು ಹೇಳ್ತೀವಲ್ಲ, ಅದ್ರ ಹಿಂದೆ ಎಲ್ಲ ಎಷ್ಟು ಅರ್ಥಗಳನ್ನ ನಾವು ನೋಡ್ಬೋದು ಅನ್ನೋದು ಇಲ್ಲಿ ನಾವು ಕಾಣ್ಬೋದು. ಅಂದ್ರೆ ಇದೆಲ್ಲ ಪಾತಾಳದ ಒಂದು ಸುಮಾರು ವಿವರಣೆ ಆಯಿತು. ಬಲಿಚಕ್ರವರ್ತಿ ಸುತ್ತಳದಲ್ಲಿರ್ತಾನೆ. ಬಲಿಚಕ್ರವರ್ತಿ ದೀಪಾವಳಿಯಲ್ಲಿ ಪಾತಾಳದಿಂದ ಬರ್ತಾನೆ ಅಂತ ಒಂದೇನೋ ಒಂದು ಪ್ರತೀತಿ ಇದೆಯಲ್ಲ, ನೋಡಿ ಅಲ್ಲಿ ಸುತ್ತಳದಲ್ಲಿ ಬಲಿಚಕ್ರವರ್ತಿ ರಾಕ್ಷಸರೊಂದಿಗೆ ಇದ್ದಾನೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಹೀಗೆ ಈ ಪಾತಾಳದ ನಿವಾಸಿಗಳು ಇಲ್ಲಿ ಅವರು ಪಾತಾಳ ಅಂದರೆ ಅದು ಏನೋ ಇದಪ್ಪ ಕೆಳ ಮಟ್ಟದ್ದು, ಅದೇನೋ ಅದು ಚೆನ್ನಾಗಿಲ್ಲದೆ ಇರೋದು ಅಂತಲ್ಲ, ಅತೀ ವೈಭವ ಪೂರಿತ ಇದೆಯಂತೆ ಪಾತಾಳ ಅನ್ನೋದು. ಅದು ಎಷ್ಟು ವೈಭವ ಅಂತಂದರೆ, ಅವರು ಹಾಕ್ಕೊಂಡಿರೋ ವಜ್ರ ವೈಡೂರ್ಯ ವಿಪರೀತ ಅವರು ಆಭರಣವನ್ನು ಧರಿಸಿರ್ತಾರಂತೆ. ಅಲ್ಲಿರುವವರು ಅವರ ಆಭರಣದ ಹೊಳಪಿನಿಂದನೇ ಪ್ರಕಾಶಿತವಾಗಿರೋ ಪ್ರದೇಶಗಳಂತೆ, ಬಹಳ ಸುಂದರವಾದ ಪ್ರದೇಶಗಳಂತೆ. ಅಂತಹ ಈ ಪಾತಾಳದ ಒಂದು ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಈ ಭೂಮಿ ಅನ್ನೋದು ಸಂಪೂರ್ಣ ಮಧ್ಯ, ಅತ್ಲಗೆ ಕೆಳಗಡೆ ಆ ಥರನೂ ಇಲ್ಲ ಮೇಲ್ಗಡೆ ಲೋಕಗಳ ಥರ ಸ್ವಯಂ ಪ್ರಕಾಶನೂ ಇಲ್ಲ, ಎಲ್ಲದಕ್ಕೂ ಮಧ್ಯಸ್ಥವಾಗಿರೋದು ಅಲ್ಲಿ ನಾವು ನಮ್ಮ ಒಂದು ವಾಸ, ಎಲ್ಲದಕ್ಕೂ ಮಧ್ಯ. ಹೀಗೆ ಅದರಲ್ಲೂ ಕೂಡ ಮಹಾಭೂಮಿ ಕೂಡ ಅಲ್ಲ ನಾವಿರೋದು, ಅದಕ್ಕೂ ಕೂಡ ಇನ್ನೊಂಚೂರು ಮೇಲಿರೋ ಭೂಗೋಳದಲ್ಲಿ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ನಾವು ನಾವು ಇದರಲ್ಲಿ ಎಲ್ಲಿದ್ದೀವಿ ಅಂತ ನಾವು ನೋಡ್ಕೋಬೇಕಂದ್ರೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಇವೆಲ್ಲ ಲೋಕಗಳು ಅಥವಾ ಇದೇನು ಒಂದ್ರ ಮೇಲೊಂದು ಇದು ಹೇಳ್ತಾ ಇದ್ದಾರೆ ಅಂತಂದರೆ, ಇದೆಲ್ಲ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಕೂಡ ಹೇಳ್ತಾರೆ. ಅಂದರೆ ನಮ್ಮೊಳಗಡೆ ಮನಸ್ಸಿನ ಒಂದು ಎಲ್ಲಿ ಇದೆ ಮನಸ್ಸು, ಯಾವ ಸ್ತರದಲ್ಲಿ, ಆ ಸ್ತರಗಳು ಮನಸ್ಸಿನ ಎಲ್ಲಿ ನಿಂತಿದೆ ಮನಸ್ಸು ಅಂದರೆ ಬೇರೆ ಬೇರೆ ಲೆವೆಲ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಚಕ್ರಗಳು ಅಂತ ಕೂಡ ನಾವು ಹೇಳ್ತಾ ಇರ್ತೀವಿ. ಅಂದರೆ ಒಂದು ನಮ್ಮ ಚೈತನ್ಯ ಅನ್ನೋದು, ಇವಾಗ ಖನಿಜಗಳ ಬಗ್ಗೆ ಮಾತಾಡಿದ್ರು ಕಳೆದ ವಾರ ಅಲ್ವಾ, ಅದ್ರ ಹೋದ ವಾರ ನಾವು ನೋಡಿದ್ವಿ ಖನಿಜಗಳು ಅಂತ ಹೇಳ್ಬಿಟ್ಟು. ಖನಿಜದಲ್ಲಿ ಚೈತನ್ಯ ಎಲ್ಲಿದೆ? ಖನಿಜಗಳಲ್ಲಿ ಚೈತನ್ಯ ಒಂದು ಸುಪ್ತ ಅವಸ್ಥೆಯಲ್ಲಿ, ಸಂಪೂರ್ಣ ಸುಪ್ತ ಅವಸ್ಥೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಸಸ್ಯಗಳಲ್ಲಿ ಅರೆ ನಿದ್ರೆ ಅವಸ್ಥೆಯಲ್ಲಿದೆ ಅಂತ. ಹಾಗೆ ನಮ್ಮ ಒಂದು ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ ನಾವು ನೋಡ್ಬೋದು ಚೈತನ್ಯ ಅನ್ನೋದು ಮನುಷ್ಯರಷ್ಟು ಇದಾಗಿಲ್ಲ, ಮನುಷ್ಯರಷ್ಟು ಒಂದು ಉನ್ನತ ಮಟ್ಟದಲ್ಲಿ ಚೈತನ್ಯ ಅದ ಸ್ತರ ಇಲ್ಲ. ಅದೇ ಮನುಷ್ಯ ಅಂತ ಬಂದಾಗ ನಮ್ಮಲ್ಲಿ ಚೈತನ್ಯ ಅನ್ನೋದು ಬೇರೆ ಎಲ್ಲದಕ್ಕಿಂತ ಒಂದು ಹೆಚ್ಚು ಮಟ್ಟದಲ್ಲಿ ಚೈತನ್ಯ ಉತ್ತಮ ಸ್ತರದಲ್ಲಿ ಇದೆ. ಆದರೆ ಇದೇನಾ ಅಲ್ಟಿಮೇಟು ಅಂತ ನಾವು ಅಂದರೆ ಖಂಡಿತ ಅಲ್ಲ. ಈಗ ನಮ್ಮನ್ನು ಮತ್ತೆ ಇಲ್ಲ ನೀವು ಸಾಧನೆ ಮಾಡಬೇಕು, ಆಧ್ಯಾತ್ಮ ಸಾಧನೆ ಅಂತೆಲ್ಲ ಹೇಳ್ತಾರ. ಇನ್ನೂ ಇಲ್ಲಿಂದ ನಾವು ಮಾನವತ್ವದಿಂದ ಮುಂದಕ್ಕೆ ಇನ್ನೂ ಹೋಗಬೇಕು. ಅಂದರೆ ಉತ್ತಮ ಚೈತನ್ಯದ ಉನ್ನತ ಸ್ತರಕ್ಕೆ ನಾವು ತಲುಪಬೇಕು ಅಂತ.
ಅಂದರೆ ಅದಿನ್ನು ಚೈತನ್ಯ, ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ ಹೇಳ್ಬಿಟ್ಟು, ಅದು ಅನಿಕೇತನ ಆಗಬೇಕು ಅಂತಂದರೆ ಇಲ್ಲಿ ನಮ್ಮ ಒಂದು ನಾವೇನು ಹಿಡ್ಕೊಂಡಿದ್ದೀವಿ, ನಾನು ನನ್ನದು ಅಂದರೆ ಇಷ್ಟೇ ಅನ್ನೋ ಒಂದು ಬೌಂಡ್ರಿ ಹಾಕ್ಕೊಂಡು ಹಿಡ್ಕೊಂಡಿದ್ದೀವಲ್ಲ, ಅದನ್ನು ನಾವು ಎಷ್ಟು ಮಟ್ಟಿಗೆ ಬಿಡಿಸ್ಕೋತಾ ಬಿಡಿಸ್ಕೋತೀವಿ ಅಂತ ಅನ್ಬೋದು, ಇಲ್ಲ ಅದನ್ನು ವಿಶಾಲಗೊಳಿಸ್ತೀವಿ ಅಂತಲೂ ಅನ್ಬೋದು. ಅಂದರೆ ನಾವು ಆ, ನಾವೇನು ಎಲ್ಲ ಬಿಟ್ಬಿಟ್ಟು ಎಲ್ಲೋ ಇನ್ನೊಂದು ಕಡೆ ಎಲ್ಲೋ ಹೋಗ್ತಿದ್ದೀವಿ ಅಂತ ಅಲ್ಲ, ಆದರೆ ಅದನ್ನು ಎಷ್ಟು ವಿಶಾಲಗೊಳಿಸ್ತೀವಿ. ಆ, ವಿಶಾಲಗೊಳಿಸೋದು ಅಂದ್ರೂ ಒಂದೇ, ಬಿಡಿಸ್ಕೊಳ್ಳೋದು ಅಂದ್ರೂ ಒಂದೇ. ಅಂದರೆ ಅದು ಚಿಕ್ಕ ಒಂದು ಬೌಂಡ್ರಿಯನ್ನು ಹಾಕ್ಕೊಂಡ್ಬಿಟ್ಟಿದ್ವಿ, ಇಷ್ಟೇ ಅಂತ ನಾನು ನನ್ನದು ಇಷ್ಟೇ. ಅದರಿಂದ ಅದನ್ನು ವಿಶ್ವ ಚೇತನ ಕಡೆಗೆ ನಾವು ವಿಶಾಲ ಮಾಡಿಕೊಂಡು ಅದನ್ನು ಮಾಡ್ತಾ ಮಾಡ್ತಾ ಹೋದಾಗ ನಾವು ಇನ್ನೂ ಪ್ರಜ್ಞೆಯ ಉನ್ನತ ಹಂತಗಳನ್ನು ತಲುಪ್ತೀವಿ. ಅಂದರೆ ಚೈತನ್ಯದ ಇನ್ನೂ ಉನ್ನತ ಪ್ರಜ್ಞೆಯ ಹಂತಗಳಲ್ಲಿ ಚೈತನ್ಯ ಅನ್ನೋದು ಇನ್ನೂ ಹೆಚ್ಚೆಚ್ಚು ಪ್ರಕಾಶಿಸುತ್ತೆ ಅಂತ. ಈಗ ಮೇಲಿನ ಒಂದು ಲೋಕಗಳು ಸ್ವಯಂ ಪ್ರಕಾಶ, ಅಲ್ಲಿರೋರು ಸ್ವಯಂ ಪ್ರಕಾಶ ಉಳ್ಳವರು ಅಂತ ಏನು ಹೇಳ್ತಾರೆ. ಅಂದರೆ ಪ್ರಜ್ಞೆಯ ಅದು ಹಂತಗಳಲ್ಲಿ ಮೇಲೆ ಮೇಲೆ ಹಂತಗಳು ಹೋಗುತ್ತೆ. ಭೂಮಿ ಮಧ್ಯದಲ್ಲಿ ನಾವೇನಿದ್ದೀವಿ ಅಲ್ಲಿಂದ ಇನ್ನೂ ಉನ್ನತ ಹಂತ ಹಂತ ಹಂತಕ್ಕೆ ಹೋದಾಗ ಅಲ್ಲಿ ಚೈತನ್ಯ ಅನ್ನೋದು ಇನ್ನೂ ಹೆಚ್ಚು 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 ಪ್ರಕಾಶಿಸ್ತಾ ಹೋಗುತ್ತೆ ಅಂತ. ಅಂದರೆ ಅಲ್ಲಿ ಪ್ರಕಾಶಿಸ್ಬೇಕು, ಸ್ವಯಂ ಪ್ರಕಾಶ ಆಗಬೇಕು ಅಂತಂದರೆ ಈಗ ನಾವಿರೋ ಸ್ಥಿತಿಯಲ್ಲಿ ಅಂತಹ ಪ್ರಕಾಶ ಇಲ್ಲ, ಆಗೋದಿಲ್ಲ. ನಮ್ಮ ಚೈತನ್ಯ ಅಷ್ಟು ಪ್ರಕಾಶಿಸಲ್ಲ. ಏಕೆಂದರೆ ಬೌಂಡ್ರಿ ನಾವೇ ಹಾಕ್ಕೊಂಡಿದ್ದೀವಿ. ಬಂಧಿಸ್ಕೊಂಡಿರೋನು ಯಾರು ಅಂತಂದರೆ ನೀನೇ ಅಪ್ಪ ಅಂತ ಹೇಳ್ತಾರೆ ಗುರುಗಳು. ಯಾರು ಬಂಧಿಸ್ಕೊಂಡಿದ್ದಾರೆ? ನಿನ್ಗೇನು ನಿನ್ನ ಬಂಧನ ಅಂತ ನಾವು ಹೇಳ್ತೀವಿ. ಎಲ್ಲಿದೆ ಬಂಧನ? ನೀನೇ ಮಾಡ್ಕೊಂಡಿರೋದು ಬಂಧನ. ನೀನೇ ಅದನ್ನು ಒಪ್ಕೊಂಡಿದ್ಯಾ ಬಂಧನ, ನೀನೇ ಮಾಡ್ಕೊಂಡಿದ್ದೆ. ಹಾಗಂದ್ರೇನೋ ಎಲ್ಲ ಮನೆ ಎಲ್ಲ ಬಿಟ್ಬಿಟ್ಟು ಬಂಧನ ಬೇಡ, ಎಲ್ಲ ಸಂಸಾರ ಬಿಟ್ಬಿಡ್ಬೇಕು ಅದಲ್ಲ. ನಮ್ಮ ಒಳಗಡೆ ಈ ಬಿಟ್ಟು ಇನ್ನೆಲ್ಲ ಹೋಗ್ತೀಯ? ಅಪ್ಪ ಅವ್ರು ಹೇಳ್ತಾರೆ, ಎಲ್ಲ ಬಿಟ್ಟು ಹೋಗ್ಬಿಟ್ಟು ಸಾಧನೆ ಮಾಡಲ. ಎಲ್ಲಿ ಹೋಗ್ತೀಯಪ್ಪ ನೀನು? ಎಲ್ಲಿಗೋದ್ರೂ ಅದೇ ಪ್ರಪಂಚನೇ. ಮತ್ತು ನಿನಗೆ ಎಲ್ಲಿಗೆ ಹೋದ್ರೂ ಅದೇನೆ. ನಿನ್ನ ಒಳಗಡೆ ಯಾವಾಗ ನೀನು ಪರಿವರ್ತನೆ ಮಾಡ್ಕೊತೀಯೋ ಆಗ ಮಾತ್ರ ನೀನು ಬಿಡಿಸ್ಕೊಳ್ಳೋದು ಹೊರತು, ಜಾಗ ಬದಲಾಯಿಸಿದ್ರೆ ಫಿಸಿಕಲಿ ನೀನು ಜಾಗ ಬದಲಾಯಿಸು ಅಥವಾ ಇನ್ನೇನೋ ಮಾಡು, ಅದೆಲ್ಲ ಬಿಡಿಸ್ಕೊಳ್ಳೋದು. ಮತ್ತೆ ನೀನು ಎಲ್ಲಿಗೋದ್ರೂ ಸಿಕ್ಕಾಕೋತೀಯ. ಒಂಥರ ಸಿಕ್ಕಾಕೊಳ್ಳಲ್ಲ, ಇನ್ನೊಂಥರ ಸಿಕ್ಕಾಕೋತೀಯ ಅಷ್ಟೇ ಅನ್ನೋದು. ಅಂದರೆ ನಮ್ಮ ಒಳಗಡೆ ಆ ಬಿಡುಗಡೆ ಅನ್ನೋದು ಬಂಧಿಸ್ಕೊಂಡಿರೋದು, ಹಿಡ್ಕೊಂಡಿರೋದು ಯಾರು? ಬಿಡ್ಸಪ್ಪ ಅಂತ ಹೇಳ್ಬಿಟ್ಟು, ಹಿಡ್ಕೊಂಡಿರೋನು ಯಾರಪ್ಪ? ನೀನೇ ಹಿಡ್ಕೊಂಡಿರೋದು, ನೀನೇ ಬಿಡಬೇಕು ಅಂತ ಹೇಳ್ಬಿಟ್ಟು. ಹಂಗೆ ಅದು ಬಿಡಿಸ್ಕೊಂಡಾಗ ಒಳಗಡೆ ಆ ಉನ್ನತ ಇದಕ್ಕೆ ಸ್ತರಕ್ಕೆ ನಾವು ನಮ್ಮ ಪ್ರಜ್ಞೆ ಉನ್ನತ ಸ್ತರವನ್ನು ತಲುಪಿದಾಗ ಪ್ರಕಾಶ ಅನ್ನೋದು, ಆ ಚೈತನ್ಯ ಅನ್ನೋದು ಹೆಚ್ಚೆಚ್ಚು ಪ್ರಕಾಶಿಸುತ್ತೆ. ಆಗ ನಮಗೆ ಯಾವಾಗ ಹೆಚ್ಚೆಚ್ಚು ಪ್ರಕಾಶಿಸುತ್ತೋ ಆಗ ನಮಗೆ ಇನ್ನೂ ಹೆಚ್ಚೆಚ್ಚು ಅದು ಎಷ್ಟು ಪ್ರಕಾಶ ಇರುತ್ತೋ ಅಷ್ಟೇ ನಾವು ನೋಡಬಲ್ವಿ ಅಲ್ವಾ. ಈಗ ಪ್ರಕಾಶ ನಮಗೆ ಎಷ್ಟಿದೆಯೋ ಅಷ್ಟು ಮಾತ್ರ ನಮ್ಮ ನೋಡ್ತೀವಿ, ಎಲ್ಲಿ ಬೆಳಕು ಬಿದ್ದಿದೆಯೋ ಅಷ್ಟು ಮಾತ್ರ ನೋಡ್ತೀವಿ. ಆದರೆ ಇನ್ನೊಂಚೂರು ಜಾಸ್ತಿ ಬೆಳಕು ಬಿದ್ದರೆ ಇನ್ನೊಂಚೂರು ಜಾಸ್ತಿ ನೋಡ್ತೀವಿ. ಹಾಗೆಯೇ ಸ್ವಯಂ ಪ್ರಕಾಶದೇ ಆಗಿಬಿಟ್ರೆ ಆವಾಗ ಜ್ಞಾನ ಅನ್ನೋದು ಎಲ್ಲ ತಿಳುವಳಿಕೆ ಕೂಡ ಸ್ವಯಂ ಪ್ರಕಾಶದಲ್ಲಿ ಇದೆ. ಅದಕ್ಕೆ ಇನ್ನೊಂದು ಪ್ರಕಾಶವೇ ಬೇಡ, ಅದನ್ನು ಬೆಳಗುವಂಥ ಇನ್ನೊಂದು ಯಾವುದೂ ಬೇಡ, ಅದೇ ಸ್ವತಃ ಸ್ವಯಂ ಪ್ರಕಾಶ ಅಂತ ಒಂದು ಸ್ಥಿತಿ ಇದೆಯಲ್ಲ, ಆ ಸ್ಥಿತಿ ಅನ್ನೋದು ಆ ಪರಿಪೂರ್ಣ ಪರಬ್ರಹ್ಮನ ಒಂದು ಸ್ಥಿತಿ. ಅದು ಮೇಲಿನ ಲೋಕಗಳನ್ನು ಹೇಳ್ತಾರೆ, ಮೇರುವಿನ ಮೇಲೆ 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 ಒಂದು ಲೋಕಗಳನ್ನು ಹೇಳ್ತಾರೆ. ಅಲ್ಲಿ ಆ ಸ್ವಯಂ ಪ್ರಕಾಶದ ಸ್ಥಿತಿಯನ್ನು ಏನು ವರ್ಣನೆ ಮಾಡ್ತಾರೆ, ಅದು ಪೂರ್ಣ ಸ್ವಯಂ ಪ್ರಕಾಶ. ಅಂದರೆ ಅದು ಮೇಲೆ ಅದನ್ನ ಯಾವುದು, ನೀವು ದೇವಿಯ ಭಕ್ತರಾದರೆ ಶ್ರೀನಗರ ಅಂತ ಹೇಳ್ಬೋದು, ವಿಷ್ಣುವಿನ ಭಕ್ತರಾದರೆ ವೈಕುಂಠ ಅಂತ ಹೇಳ್ಬೋದು, ಶಿವನ ಭಕ್ತರಾದರೆ ಕೈಲಾಸ ಅಂತ ಹೇಳ್ಬೋದು. ಅದು ಸಂಪೂರ್ಣ ಸ್ವಪ್ರಕಾಶ. ಅಲ್ಲಿ ಬೇರೆ ಇನ್ಯಾವ, ಅದೇ ಎಲ್ಲದನ್ನೂ ಬೆಳಗತ್ತೆ, ಅದನ್ನು ಬೆಳಗಕ್ಕೆ ಇನ್ನೊಂದು ಯಾವುದೂ ಇಲ್ಲ. ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂತ ಹೇಳ್ತಾರೆ. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಃ ನೇಮಾ ವಿದ್ಯುತೋ ಭಾಂತಿ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಅದರ ಭಾಸವೇ ಎಲ್ಲವನ್ನೂ ಭಾಸಿಸುತ್ತೆ, ಅಂದರೆ ಎಲ್ಲದನ್ನು ಬೆಳಗತ್ತೆ ಅಂತ ಸ್ವಯಂ ಪ್ರಕಾಶ. ಆ ಸ್ಥಿತಿಯನ್ನು ಆ ಮಟ್ಟಕ್ಕೆ ನಾವು ಏರಬಹುದು. ಅಂದರೆ ಇಲ್ಲೇ ಭೂಮಿ ಮೇಲೆ ಇದ್ದೇ ಕೂಡ ಸತ್ತೋದ್ಮೇಲೆ ಆಮೇಲೆ ಏರ್ತೀವಪ್ಪ ಪುಣ್ಯದ ಪ್ರಭಾವದಿಂದ ಅಂದರೆ ಅದು ಅಲ್ಲ. ಅದು ಏರೋದು ಸ್ವರ್ಗದವರೆಗೂ ಇರ್ಬೋದು, ಮತ್ತು ಪುಣ್ಯ ಖಾಲಿ ಆದಮೇಲೆ ಬೀಳ್ಬೋದು ವಾಪಸ್ಸು ಭೂಮಿಗೆ. ಆದರೆ ಅದಕ್ಕಿಂತ ನಾವು ಏರೋದು, ಅದು ಇಲ್ಲೇ ಏರಿದ್ರೆ ಅದನ್ನು ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಅಂದರೆ ಅಪ್ಪ ಅವರು ಎಲ್ಲ ಮಹಾತ್ಮರು ಅಂಥ ಒಂದು ಸ್ಥಿತಿಯನ್ನು, ಆ ಜೀವನ್ಮುಕ್ತಿ ಪಡೆದವರು ಅಂದರೆ ಅಂಥ ಒಂದು ಅವರು ಸ್ವಪ್ರಕಾಶ ಸ್ವರೂಪರು
ಅದೇ ಏನಪ್ಪ ನಾವು ನೋಡಿದೀವಿ ಮಹಾತ್ಮರನ್ನ, ಏನು ಅವರಿಂದ ಬೆಳಕೆ ಬರ್ತಿಲ್ವಲ್ಲ ಅಂತ. ಆದರೆ ಆ ಫಿಸಿಕಲ್ ಲೈಟ್ ಬಗ್ಗೆ ಅಲ್ಲ, ಆದರೆ ಅವರ ಒಂದು ಏನು ಇದೆ ಚೈತನ್ಯ ಅನ್ನೋದು, ಅದು ಆ ಉನ್ನತ ಅಂತ ಪರಬ್ರಹ್ಮ, ಸಾಕ್ಷಾತ್ ಅವ್ರ ಪರಬ್ರಹ್ಮ ಸ್ವರೂಪರು. ಅವರಿಗೆ ತಿಳಿದೇ ಇರೋದು ಯಾವುದೂ ಇಲ್ಲ. ಅವರ ಒಂದು ಗಮನಕ್ಕೆ ಒಂದು ಬರದೇ ಇರೋವಂಥ ಯಾವುದೇ ವಿಚಾರ ಇಲ್ಲ. ಈ ಶ್ರೀಪಾದವಲ್ಲೊಬ್ರು ಹೇಳ್ತಾರೆ, ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದರೂ ನನ್ನ ಒಂದು ಅದು ಇಚ್ಛೆ ಮೇರೆಗೆ ಅಲ್ಲಾಡಬೇಕು. ಆಮೇಲೆ ಏನು ಜರುಗುತ್ತೋ ಆ ಪ್ರತಿಯೊಂದನ್ನು ನಾನು ನಾನು ಪ್ರತಿಯೊಂದಕ್ಕೂ ಸಾಕ್ಷಿ ಅಂತೇನು ಹೇಳ್ತಾರೆ, ಅಂತ ನಮ್ಮೆಲ್ಲರ ಅಂತರಂಗದಲ್ಲಿ ಇರುವಂಥ ಸಾಕ್ಷಿ ಸ್ವರೂಪವೇ ಆ ಮಹಾತ್ಮರು, ಶ್ರೀಪಾದವಲ್ಲಭರು ಅನ್ಬೋದು ಅಪ್ಪ ಅಂತ ನಾವು ಹೇಳ್ತಾ, ಆ ಮುಂದಿನ ಮೇಲಿನ ಒಂದು ಹಂತಗಳನ್ನು, ಆ ಮೇಲಿನ ಸ್ತರಗಳೇನಿದೆ ಅವೆಲ್ಲ ಪ್ರಜ್ಞೆಯ ಉನ್ನತ ಹಂತಗಳು, ಅದನ್ನ ಮುಂದಿನ ವಾರ ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ರೀತಿಯ ವಿವರಣೆಗಳು ಇರೋದ್ರಿಂದ ಎಲ್ಲದನ್ನು ಕ್ರೋಢೀಕರಿಸಿ ಒಂದು ಮಟ್ಟಕ್ಕೆ ನಾನು ಹೇಳೋದಕ್ಕೆ ನನ್ನ ಕೈಲಿ ಸಾಧ್ಯವಾದಷ್ಟು ಹೇಳಿದ್ದೀನಿ. ಇನ್ನೂ ಇದನ್ನು ಹೆಚ್ಚಿಗೆ ಬಲ್ಲವರು ಇನ್ನೂ ಚೆನ್ನಾಗಿ ಇದನ್ನು ವಿವರಣೆ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಾವು ಮುಂದಿನ ದಿನಗಳಲ್ಲಿ ಆ ರೀತಿ ಒಂದು ನೋಡೋಣ, ಯಾರಾದರೂ ಹೇಳೋದಾದರೆ ಅದನ್ನು ನಾವು ಕೇಳೋಣ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನು ಶ್ರೀಪಾದವಲ್ಲಭರ ಒಂದು ಸ್ಮರಣೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ದಿಗಂಬರ ಗುರು ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ, 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 ಶ್ರೀಪಾದವಲ್ಲಭ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ. ಗುರುದೇವದತ್ತ. ಜೈ ಶಂಕರಲಿಂಗ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ. ಜೈ ಶಂಕರಲಿಂಗ. ಜೈ ಶಂಕರ. ಜೈ ಸದ್ಗುರುನಾಥ.